Prank calls. ಇವತ್ತಿನ ಸ್ಪೆಷಲ್ ಸಖತ್ತಾಗಿರೋ ಟ್ರ್ಯಾಪ್ ಬಂದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥ ನಾನು ನಂದಿನಿ ಅವ್ರಿಗೆ ನಾನೀಗ ಕಾಲ್ ಮಾಡ್ತಿದ್ದೀನಿ. ಕಮಾನ್ ಗ್ಯಾಸ್. ಹಲೋ ಹಲೋ ಅಕ್ಕ, ಹಾ ಚೆನ್ನಾಗಿದ್ದೀರಾ ಅಕ್ಕ? ಯಾರು ಹೇಳಿ? ಅಕ್ಕ ನಾನು ಇಲ್ಲಿ ಮಂಜಣ್ಣ ಮಾತಾಡೋದು. ಹ್ಮ್ ತುಂಬ ಖುಷಿ ಐತೈತೆ ಅಕ್ಕ, ನಿಜವಾಗ್ಲೂ ನಿಮ್ಮ ತಾವ ಮಾತಾಡ್ತಿರೋದು. ನಿಜವಾಗ್ಲೂ ನನಗೆ ಇದು ನಿಜವಾಗ್ಲೂ ಥ್ಯಾಂಕ್ಸ್ ಅಕ್ಕ, ಫೋನ್ ಎತ್ತಿದ್ದಕ್ಕೆ. ಸರಿ ಹೇಳಿ ಅಣ್ಣ. ಥ್ಯಾಂಕ್ಸ್ ಅಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ. ನಿಜವಾಗ್ಲೂ ನೀವು ಇಷ್ಟೊಂದು ಫೇಮಸ್ ಆಯ್ತೀರಂತ ದೇವ್ರಣೆಗಳು ಗೊತ್ತಿರಲಿಲ್ಲ ನನಗೆ. ಒಟ್ಟಿನಲ್ಲಿ ಯಾರು ಮೊಬೈಲ್ ನೋಡಲಿ, ಎಲ್ಲಿ ಕುಂತ್ಕತ್ನಿ, ಎಲ್ಲಿ ನಿಂತ್ಕತ್ನಿ, ಎಲ್ಲಿ ಇದು ಮಾಡಿದ್ರು ಅಕ್ಕ ನಿಮ್ಮದೇ ಗುಣಗಾನ ಎಲ್ಲ ಕಡೆ. ಸರಿ ಹೇಳಿ. ನನಗೆ ನಿಜವಾಗ್ಲೂ ಹೊಸಿ ಖುಷಿ ಆಯ್ತಲ್ಲ ನನಗೆ. ನಿಜವಾಗ್ಲೂ ನಾನು ಎಷ್ಟೊಂದು ವಿಡಿಯೋ ಎಲ್ಲ ಬಂದಿದ್ದು ಎಲ್ಲರಿಗೂ ಕಳಿಸ್ಬಿಟ್ಟಿವ್ನಿ ನಾನು. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಪಿಜಿಲಿ ಇರ್ತೀನಿ, ಐಟಿ ಕೆಲಸ ಮಾಡ್ತೀನಿ. ತುಂಬ ಖುಷಿ ಆಯ್ತದ ಅಕ್ಕ, ಅದಕ್ಕೆ ನಿಮ್ಗೆ ಡೈರೆಕ್ಟಾಗೆ ಮಾತಾಡುವ ಅಂದ್ಕೊಂಡು ಫೋನ್ ಹಚ್ಚಿ ಅಕ್ಕ ನಾನು. ನಾನು ಇನ್ನೊಂದು 2 ಲೈನ್ ಬರ್ತಿದ್ದೀನಿ ಅಕ್ಕ ನಿಮ್ಮ ಮೇಲೆ, ಹೇಳನಕ್ಕ? ಅದೇನು ಹೇಳಿ ಅಣ್ಣ. ನಾನು ನಂದಿನಿ ಎಮ್ಮೆ ಮೇಯ್ತೀನಿ, ದಿನ ಬೆಳಗಾದ್ರೆ 2 ಮುದ್ದೆ ತಿಂತೀನಿ. ನಾನು ನಂದಿನಿ ಎಮ್ಮೆ ಮೇಯ್ತೀನಿ ಅಕ್ಕ, ನಿಮ್ಮ ಮೇಲೆ ಕೂತ್ಕೊಂಡು ಈ ಹಾಡು ಬರ್ದಿರೋದು ಅಕ್ಕ. ಸರಿ, ನಾವ್ ಅದಕ್ಕೆ ಲಾಯಕು. ಯಾವುದಕ್ಕೆ? ಈಗ ಹೇಳಿದ್ರಲ್ಲ ಸಾಂಗು, ನಾನು ನಂದಿನಿ ಎಮ್ಮೆ ಮೇಯ್ಸಿ ನಿಜ. ಅದನ್ನೇ ಅಕ್ಕ ಬರ್ದಿರೋದು. ನಿಮಗೆ ಕರೆಕ್ಟಾಗಿ ಸೂಟ್ ಆಯ್ತದೆ ಅಕ್ಕ. ಸರಿ, ಯಾರ ಅಡ್ರೆಸ್ ಹೇಳಿ ಈಗ? ಯಾರ ಅಡ್ರೆಸ್ಸು? ಅದೀಗ ಮಾತಾಡ್ತಾ ಇದ್ದೀರಲ್ಲ, ಅಡ್ರೆಸ್ ಹೇಳಿ ಅಂತೆ. ಹೇಳ್ತೀನಿ, ನಾನು ಬರ್ದಿರೋ ಹಾಡು ಚಂದಾಗದ. ಚೆನ್ನಾಗೈತೆ. ಈಗೆಲ್ಲ ಫೋನಲ್ಲೆಲ್ಲ ಅದೇ ಓಡ್ತಾ ಇರೋದೀಗ. ಕಣಕ್ಕ, ನಿಜವಲ್ಲ ನೀವು ನಾನು ನಂದಿನಿ ಎಮ್ಮೆ ಮೇಯ್ಸ್ತೀನಿ, ಬೆಂಗಳೂರಿಗೆ ಹೋಗಿ ಬರ್ತೀನಿ. ಈಗೆಲ್ಲ ಫೋನಲ್ಲೆಲ್ಲ ಅದೇ ಓಡ್ತಾ ಇರೋದಕ್ಕಂತೇಳಿ. ಕಣಕ್ಕ. ನನ್ನ ಹೆಸರು ಇದ್ದ ತಕ್ಷಣ ನಾನೇ ಆಗ್ಲಿಲ್ಲ ಅದು. ಆದ್ರೂ ಇದ್ದಕ್ಕಿದ್ದಂಗೆ ನೀವು ಹಿಂಗಾಯ್ತೀರಂತ ನಾನು ದೇವ್ರನೇ ಅನ್ಕೊಂಡಿರ್ಲಿಲ್ಲ. ವಿಡಿಯೋಲಿ ಕೂದಲೆಲ್ಲ ಕೆಂಚಾಗ್ಬಿಟ್ಟದಲ್ಲ, ಹೆಂಗೆ ಅದು? ಹೆಂಗೆ ಅಂತ ಅಂದ್ರೆ ಬಣ್ಣ ಹೊಡ್ಕೊಂಡಿರೋದೇ. ಅದೇ ಯಾವ ಬಣ್ಣ? ಹೆಂಗೆ ಹಾಕೋದು? ನಿಶಾ ಬ್ರೌನ್ ಅಂತ. ಓ ಹಂಗೆ. ಆಮೇಲೆ ಅಕ್ಕ, ಅದು ನೈಟಿ ಐತಲ್ಲ, ನೈಟಿ ಹಾಕೊಂಡಿದ್ದೀರಲ್ಲ, ಒಂಥರ ವೇಲ್ ತರ ಹಾಕೊಂಡು, ಅದು ಕಾಟನ್ದು ಅಥವಾ ಬೇರೆ ಏನೋ ಪಾಲಿಸ್ಟರ್? ಅಯ್ಯೋ, ಏನಕ್ಕೆ ಹೇಳಿ ಒಂಚೂರು. ನೀವ್ ಯಾರಿಗೋ ರಾಂಗ್ ನಂಬರ್ ಮಾಡಿದಿರಿ, ಹೋಗ್ಲಿ. ಇದು ಯಾರಿಗೋ ಬೇರೆ ಮಿಸ್ ಆಗಿ ಬಂದೆ. ಇದು ನಂದಿನಿ ತಾನೇ ಮಾತಾಡೋದು? ನಂದಿನಿ ಅಲ್ಲ. ಸುಳ್ಳು ಹೇಳ್ಬಾರ್ದು. ಆಮೇಲೆ ನಿಮ್ ಗಂಡನ ಮೇಲೆ ಆಣೆ ಮಾಡಿ ಹೇಳಿ, ತಾಳಿ ಮುಟ್ಕೊಂಡು. ಈಗ ನಮ್ಮನೆಯವ್ರಿಗೆ ಕೊಟ್ರೆ ಯಾರು ಏನಂತ ಕೇಳ್ತಾರ ನೋಡಿ. ಈಗ ಅವ್ರ ಅಪ್ಪನ್ ಕೊಟ್ರು ನಾನು ಇದೇ ಕೇಳೋದು. ಅವಾಗಲೆಲ್ಲ ಮಾತಾಡ್ಬಿಟ್ಟು ಒಳ್ಳೆ ಮಳ್ಳಿ ತರ, ಇವಾಗ ನೋಡಿದ್ರೆ ಹಿಂಗೆ ಇಲ್ಲಿ ಹೇಳಿ ಅಕ್ಕ. ನೈಟ್ ಇದು ಅದೇನೇನ ಅಥವಾ ಏನು ಬೇರೆ ಇದ? ನಮ್ಮನೆಯವ್ರ ಕೈಲಿ ಕೊಡ್ತೀನಿ ಅಂತ ಹೇಳಪ್ಪ, ಕೇಳಕ್. ಇದು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಅಲ್ಲ ಕಣಕ್ಕ, ನೈಟಿ ಹಾಕೊಂಡ್ರು ನೀವು. ನಿಮ್ಮ ಸದ್ಯಕ್ಕೆ ನಂಬರ್ ಯಾರು ಕೊಟ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿರೋ ಬನ್ನಿ. ಹಲೋ, ಸಿದ್ದರಾಮೇಗೌಡ್ರೆ, RJ ಸುನಿಲ್ ಅಂತ ಮಾತಾಡೋದು. ಸರ್ ನಮಸ್ತೆ, ಹೇಳಿಣ. ನಮಸ್ಕಾರ. ನಂದಿನಿ ನಂಬರ್ ಕಳಿಸಿದ್ರಾ? ಕಳಿಸಿದೆ. ಅವ್ರಿಗೆ ಕಾಲ್ ಆಗ್ತೀರಾ? ಕಾನ್ಫರೆನ್ಸ್ ಕಾಲು ಆಗ್ತೀನಿ, ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ. ಹಲೋ, ಏನಣ್ಣ? ಏನ್ ಮಾಡ್ತಿದೀವ? ಮನೇಲಿ ಇದ್ದೀವಿ. ಮನೇಲಿ ಇರ್ರಿ, ಫೋನ್ ಮಾಡ್ರ. ಬಿಜಿ ನಾನು ಮಾಡಿ ಸಾಕಾಯ್ತು. ಅಣ್ಣ ಮಾಡಿದಂತ ತರ್ಕರ್ದಂಗ್ ಫೋನ್ ಮಾಡ್ಬಿಟ್ಟು ಮಾತಾಡ್ತಾವ್ರಿ. ನಂಬರ್ ಅನ್ಬಿಟ್ಟು ಫೋನ್ ಮಾಡಿ ಕಟ್ ಮಾಡ್ದಿಟ್ಟೆ. ಫೋನ್ ಮಾಡ್ಬಿಟ್ರೆ ಕಟ್ ಮಾಡಿ ಇಟ್ಬಿಡದ? ಮತ್ತೆ ತರ್ಕರ್ದ ಹೆಂಗ್ ಮಾತಾಡ್ತಾರಿ ಕಂಟವ ರಾಂಗ್ ನಂಬರ್ ಅನ್ಬಿಟ್ಟು ಇಟ್ಟೆ. ಒಳ್ಳೆ ಅದು ಮಾತಾಡ್ಬೇಕಾದ್ರೆ ಮಿತಿ ಬೇಡವಾ? ಭಾಸ್ಕರನೇ ಅನ್ಕಂದೆ ನಾನು. ಅದೇನೋ ಈಗ ಫೋನ್ ಮಾಡಿದ್ದಾನು, ಅವಾಗಿಂದ ನಾನು. ಅದ್ ಯಾವ ನಂಬರ ಕಾಣಿ. ಒಳ್ಳೆ ಅದೇನೋ ಅವ್ರ ಅಪ್ಪಂಗೆ ಕೊಡೋದು. ಅದೇನೋ ನಿನ್ ಮಾಂಗಲ್ಲಿ ನಿನ್ ಗಂಡನ್ ಕುಡ್ಕೊಂಡು ಹೇಳ್ತಾನೆ. ಅಕ್ಕೇನಂದೆ? ಆಮೇಲೆ ತರ್ಕರ್ಲ ಹೆಂಗ್ ಮಾತಾಡ್ಬೇಡ, ಯಾರು ಅಂತ ಗೊತ್ತಾಯ್ತಲ್ಲ. ಸರಿಯಾಗಿ ಅಡ್ರೆಸ್ ಹೇಳು. ಅಡ್ರೆಸ್ ಹೇಳಿಲ್ಲ ಅಂದ್ರೆ ಯಾರಿಗೋ ರಾಂಗ್ ನಂಬರ್ ಮಾಡಿದೀಯಾ? ನಮ್ಮನೆಯವ್ರ ಕೈಲಿ ಕೊಡ್ತೀನಿ ಮಾತಾಡಪ್ಪ ಅಂದ್ಬಿಟ್ಟು ಕೊಟ್ಟೆ. ನಮ್ಮನೆಯವರು ಅವ್ರಿಗೆ ಮಾತಾಡಕ್ ಬರಲ್ಲ, ಕಟ್ ಮಾಡ್ಬಿಟ್ಟು ಮಾಡ್ಬೋದು. ಇಷ್ಟ ಗಂಟ ಮಳ್ಳಿ ಹೆಂಗ್ ಮಾತಾಡ್ಬಿಟ್ಟು ಇವಾಗ ರಾಂಗ್ ನಂಬರ್ ಅಂತ ಹೇಳ್ತಾ ಇದೀಯಲ್ಲ ಅಂತ ಹೇಳ್ತಾನೆ. ಹಲೋ ಗೌಡ್ರೆ, ಇದೇನು ಹೆಸರು ಇದ್ದಕ್ಕಿದ್ದಂಗೆ ಹೆಸರು ಮಾಡ್ಬಿಟ್ಮೇಲೆ ಇದ್ದಕ್ಕಿದ್ದಂಗೆ ಅಮ್ಮ ಲೂಜಂಗ ಆಡ್ತಾವಳಲ್ಲ, ಅದೇನೋ ತಲೆಗೆ ಯಾವ ಬಣ್ಣ ಹಾಕತ್ತಿ ಅಂದ್ರೆ ಅದೇನೇನೋ ಬಣ್ಣ ಹೇಳ್ಬಿಟ್ಟು ನೈಟಿ ಹಾಕತ್ತಿ ಅಂದ್ರೆ ಅದೇನೋ ಬಾಯಿ ಬಂದಂಗೆ ಬೋದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಇವ್ ಅಮ್ಮ. ಇಲ್ಲಿ ಇದ್ಯಾಕೆ ಹೆಸರು ಬಂತಷ್ಟೇ ಹಿಂಗೆಲ್ಲ ಆಡದ?
ನೀವು ಅವ್ರು ಯಾರು ಅಂತ ಯಾರಂತ ಗೊತ್ತೈತೆ ಇಲ್ಲ. ಗೊತ್ತಾಯ್ತದ ನಿಮ್ಮ ಮಕ್ಕಳಲ್ಲಿ ತಲೆಗೆಲ್ಲ ಬಣ್ಣ ಹಾಕೊಂಡು ನೈಟಿ ಹಾಕೊಂಡು ವೇಲ ಮಡಿಕೊಂಡು ನಾನು ನಂದಿನಿ ಎಮ್ಮೆ ಮೇಯಿಸ್ತೀನಿ ಅಂತ ಹಾಡು ಹೇಳ್ಕೊಂಡು ಊರಿಗೆಲ್ಲ ಇದು ಮಾಡ್ಕೊಂಡು ಹಾಡು ಹೇಳಿದ್ರೆ ಅಲ್ಲಿ ನಾವು ಕೇಳೋಕೆ ಇದು ಮಾಡಿದ್ರೆ ಬಾಯಿ ಬಂದಾಗ ಮಾತಾಡ್ತಿರಲ್ಲ ನಿಮ್ಗೆ ಏನು ಉಗಿಬೇಕು ನಾವು? ಯಾಕೆ ಹೋಗಿಬೇಕು ಕೇಳು ಅಲ್ಲಿ. ಯಾಕೆ ಉಗಿಬೇಕು ಅಂದ್ರೆ ನೀ ಯಾಕೆ ಹಾಡು ಹೇಳ್ಬೇಕು ಹಂಗೆಲ್ಲ ಸೇರ್ಕೊಂಡು ನೀನು ಬೆಂಗಳೂರ್ಲಾರು ಇರೋ ಮಂಗ್ಳೂರ್ಲಾರು ಇರೋ ನಿನ್ನ ಕಂಪ್ಯೂಟ್ರಲ್ಲಾರು ಎಲ್ಲರೂ ಕೆಲಸ ಮಾಡು ಏನಾರು ಉಣ್ಣು ತಿನ್ನು ಅದು ಕಟ್ಕೊಂಡು ನನಗೇನೋ ಸುಮಾರಾಗಿ ಆಡ್ತಿದೆ ಬಿಡು. ಅತಿ ಓವರ್ ಆಯ್ತು ಮಾತ್ಕೊಳ್ಳೋಕನ. ಆಗ್ಲೇಬೇಕು ಮತ್ತೆ ವರ್ಲ್ಡ್ ಕಪ್ ಟೈಮ್ ಅಲ್ವಾ ಇದು ಓವರ್ ಆಲೇಬೇಕು. ಓವರ್ ಮಾತೆಲ್ಲ ನಾವು ಕೇಳೋದಿಲ್ಲ. ಕೇಳಲೇಬೇಕು ನಮ್ತವ. ಯಾಕಂದ್ರೆ ನಂದಿನಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ಸುನಿಲ್ ಅಲ್ಲ ಸುನಿಲ್ ಹಬ್ಬ ತೀರೋದ್ನಲ್ಲ. ಅಯ್ಯೋ ಭಗವಂತ. ಆ ಫ್ರೆಂಡ್ ಎಲ್ಲ ಕಡೆ ಫೋಟೋ ಕಳ್ಸಪ್ಪ ನೋಡದ. ಅಲ್ಲ ಶಿವನೇ ಭಗವಂತ 2 ಮಕ್ಕಳವೇ ಕಣಪ್ಪ ನನಗೆ. ಇದೇನು ಹಿಂಗೆ ಇವಮ್ಮ ಶಾಕಿಂಗ್ ನ್ಯೂಸು ಸಿಡ್ಲೊಡ್ದಂಗೆ. ಅಣ್ಣ ಅದು ನಮ್ಮ ಫ್ರೆಂಡ್ ಒಬ್ಬ ಸುನಿಲ್ ಅಂತ ಇದ್ದ. ಹ್ಞೂ ಸರಿ ಆಯ್ತು. ಸತ್ತವ್ನ ಹೆಂಗ್ ಬಂದು ಮಾತಾಡ್ತಾನೆ ಅಂತ. ಓಕೆ ನಂದಿನಿ ಥ್ಯಾಂಕ್ ಯು ನಮ್ಮೊಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಿದ್ದರಾಮೇಗೌಡರು ನಿಮ್ಮ ನಂಬರ್ ಕೊಟ್ಟಿದ್ರು ನಿಮಗೆ ಬಕ್ರ ಮಾಡಬೇಕು ಅಂತ, ಅದಕ್ಕೆ ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ. ಹಲೋ ಹಲೋ ಹಾ ಮೇಡಮ್ ಮಂತನವರಾ? ಹೌದು, ಯಾರು? ಮೇಡಮ್ ನಾನೇ ಅದೇ ಮೊನ್ನೆ ಫೋನ್ ಮಾಡಿದ್ನಲ್ಲ ಇಲ್ಲಿ ಗಿರಿ ಅಂದ್ಬಿಟ್ಟು. ಹಾ ಏನ್ ಇಷ್ಟು ಇವಾಗ ಕಾಲ್ ಮಾಡಿದ್ರಿ? ಮೇಡಮ್ ಫಸ್ಟ್ ಹೇಳಿ ನಿಮಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ರಿಹರ್ಸಲ್ ನೋಡಿ ನಾನು ಇಲ್ಲೆಲ್ಲೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ, ಸುಮ್ಮನೆ ತಲೆ ತಿನ್ಬೇಡಿ. ಯಾವ್ದ್ರ ಬಗ್ಗೆ ಫೋನ್ ಮಾಡಿದ್ರಿ ಹೇಳಿ? ನೋಡಿ ಅವತ್ತು ಹಿಂಗೇನೆ ಡಬ್ಬಿಂಗಲ್ಲಿ ಇದ್ದೀನಿ ಅಂದ್ಬಿಟ್ಟು ಕಟ್ ಮಾಡಿದ್ರಿ. ಏನು ಅಂತ ಹೇಳ್ಬೇಕು ತಾನೇ. ಇಲ್ಲಿ ಇನ್ನೇನು ಬತ್ತು ಇಲ್ಲಿ ಎಲೆಕ್ಷನ್ ಎಷ್ಟು ದಿವಸ ಐತೆ ಅಂದ್ಕೊಂಡಿದ್ರಿ ಇನ್ನು? ಏನ್ ಎಲೆಕ್ಷನ್? ಅಲ್ಲ ಮೇಡಮ್ ನೀವು ಅದು ಪ್ರೋಗ್ರಾಮ್ಗೆ ಒಬ್ರಿಗೆ 20,000 ಆಗುತ್ತೆ ಅಂತ ಅಂದ್ಬಿಟ್ಟು ಪಟಾರನ್ ಫೋನ್ ಕಟ್ ಮಾಡಿದ್ರಲ್ಲ, ಡೇಟು ಇದು ಮಾಡಲಿಲ್ಲ ಏನೂ ಇಲ್ಲ. ಏನು ಹಿಂಗೆ ನಾವಿಲ್ಲಿ ಎಲ್ಲ ಕಡೆ ಇಲ್ಲಿ ನಿಮ್ಮ ಟೀಮ್ದು ಇದ್ರದ್ದೆಲ್ಲ ಇಲ್ಲಿ ಅನೌನ್ಸ್ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಸರ್ ನೀವು ಯಾರು ಗೊತ್ತಾಗ್ತಾ ಇಲ್ಲ. ಅದೇ ಅವತ್ತು ಮೊನ್ನೆ ಎಲೆಕ್ಷನ್ದು ಅದೇನೋ ಅನೌನ್ಸ್ಮೆಂಟ್ ಪ್ರಚಾರ ಅಂತ ಕಾಲ್ ಮಾಡಿದ್ರಲ್ಲ ಅವರೇನಾ? ಓಕೆ ಓಕೆ ಹೇಳಿ ಸರ್, ಏನು ಹೇಳಿ? ಅದೇ ಮೇಡಮ್ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ಏನು ಯಾವ ಥರ ಏನು ಅಂತ ಹೇಳಿದ್ರೆ ನಾನು ಇಲ್ಲಿ ಮಾತಾಡ್ತೀನಿ. ಸರ್ ಅದು ಎಕ್ಸ್ಪೆಕ್ಟೇಷನ್ ಅಂತ ಅಲ್ಲ. ಅಂದ್ರೆ ಎಷ್ಟು ದಿನ ಇರುತ್ತೆ, ಅದೇನು ಕ್ಯಾಂಪೇನು ಯಾವ ತರ, ನಾವ್ ಯಾವ್ದು ಅಂದ್ರೆ ಈ ಪಕ್ಷ ಆ ಪಕ್ಷ ಅಂತ ಎಲ್ಲ ಪ್ರಚಾರ ಮಾಡಲ್ಲ. ಜಸ್ಟ್ ಸಪೋರ್ಟಿಗೆ ಬರ್ತೀವಿ ಅಷ್ಟೇ. ಆ ತರ ಬೇಕಾದ್ರೆ ಆಗುತ್ತೆ. ಸಪೋರ್ಟ್ಗೆ ಅಂತಂದರೆ ಮೇಡಮ್ ನಿಮ್ಮ ಕಡೆಯಿಂದ ಅದೇ ಯಾವ ರೀತಿ ಬರೀ ಸಪೋರ್ಟ್ಗೆ ಅಂದ್ರೆ ಹೆಂಗೆ ಮೇಡಮ್ ನೀವು? ಮತ್ತೆ ಇನ್ನೇನು ಮಾಡಬೇಕು ಅಂದರೆ ಈಗ ಏನಂತಂದರೆ ಮೇಡಮ್ ನಮ್ಮಲ್ಲಿ ಒಂದಷ್ಟು ಐಟಮ್ಗಳಿದೆ. ಅದನ್ನು ನಮ್ಮ ಹುಡುಗರುಗಳು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಐಟಮ್ ಅಂದರೆ ಕೆಲವೊಂದು ಥಿಂಗ್ಸ್ಗಳು, ಈಗ ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಮತ್ತು ಈ ಡಿನ್ನರ್ ಸೆಟ್ಗಳು, ಅದೆಲ್ಲ ಕೊಡ್ಬೇಕಾ ಜನಕ್ಕೆ? ಅದನ್ನು ಪರ್ಟಿಕ್ಯುಲರ್ ನಿಮ್ಮ ಕೈಲಿ ಕೊಡಿಸಿದಾಗ ಅವ್ರಿಗೆ ಏನೋ ಒಂಥರ ಇದಾಗುತ್ತೆ. ನೀವು ಸ್ವಲ್ಪ ಅಲ್ಲಿ ನಮ್ಮನ್ನ ಪ್ರಮೋಟ್ ಮಾಡಬೇಕು. ಅದೆಲ್ಲ ಕೊಡೋಣ, ಅದೆಲ್ಲ ಏನಿಲ್ಲ, ಕೊಡ್ಬೋದು. ಅಂದರೆ ಸ್ವಲ್ಪ ಅಲ್ಲಿ ನಮ್ಮನ್ನು ನೀವು ಪ್ರಮೋಟ್ ಮಾಡಬೇಕು ಹೇಳ್ಬಿಟ್ಟು. ಅದೇ ಪ್ರಮೋಟ್ ಅಂದ್ರೆ ನಾವ್ ಏನು ಹೇಳಕ್ಕಾಗಲ್ಲ ಸರ್. ಆಮೇಲೆ ಆ ಪಕ್ಷ ಈ ಪಕ್ಷ ಅದೆಲ್ಲ ಹೇಳಕ್ಕಾಗಲ್ಲ. ಸುಮ್ನೆ ಹಂಗೆ ನೀವು ಏನಾದ್ರು ಕೊಡ್ತೀರಲ್ಲ ಅವ್ರಿಗೆ ಅದು ಕೊಡ್ತೀವಿ ಅಷ್ಟೇ ನಾವು. ಅದೇ ಕೊಟ್ಬಿಟ್ಟು ಏನಂತೀರಾ, ಸುಮ್ಮನೆ ಕೊಡ್ತೀರಾ? ಇಲ್ಲ ಕೊಡ್ತಿದಾರೆ ನೋಡಿ, ಇವ್ರೆ ಒಳ್ಳೇದ್ ಮಾಡಿದ್ರೆ ಊಟಕ್ಕೆ ಅಂತ ಹೇಳ್ತೀವಿ ಅಷ್ಟೇ. ಜನರೇನ್ ದಡ್ರ ಸರ್, ನೀವು ಒಳ್ಳೆ ಅದು ಕುಕ್ಕರ್ ಕೊಟ್ಟಿದ್ದಕ್ಕೆ ಊಟ ಹಾಕ್ಬಿಡ್ತಾರ? ಅಂದ್ರೆ ನೀವೇನು ಇಸ್ಕೊಳಲ್ವಾ? ನಮಗ್ ಪೇಮೆಂಟ್ ಇರ್ಬೇಕು. ಮತ್ತೆ ಎವ್ರಿ ಡೇ ಪೇಮೆಂಟ್, ಕೆಲಸ ಮಾಡಿದ ತಕ್ಷಣ ಈವ್ನಿಂಗ್ ಪೇಮೆಂಟ್ ಕೊಡ್ಬೇಕು ನೀವು. ಹೌದು ಕೊಡ್ತೀವಿ, ಅದರ ಅಲ್ಲ, ಪೇಮೆಂಟ್ಗೆ ಅಂತ ತಲೆ ಕೆಡ್ಸ್ಕೊಬೇಡಿ. ಬಟ್ ಏನು ಅಂತಂದ್ರೆ ಸ್ವಲ್ಪ ನಮ್ಮನ್ನ ನೀವು ಪ್ರಮೋಟ್ ಮಾಡಿದ್ರೆ ನಾವು ನಿಮ್ ಪೇಮೆಂಟ್ ಕೊಡೋದ್ರಲ್ಲಿ ಅರ್ಥ ಇರುತ್ತೆ. ನೀವು ಪ್ರಮೋಟ್ ಅಂದ್ರೆ ಅದೇ ನಾವು ಬರೋದೇ ಪ್ರಮೋಷನ್ ಸರ್. ಮತ್ತೆ ಇನ್ನೇನು ಕರ್ಸೋದು ಹೇಳಿ? ಇವಾಗ ನೋಯಿಂಗ್ ಪ್ರೈಸಸ್ ಅಂತ ಕರ್ಸ್ತೀರಾ ಅಂದ್ರೆ ನಾವು ಪ್ರಮೋಟ್ ಮಾಡಕ್ಕೆ ಬಂದಿರ್ತೀವಿ. ಬಟ್ ನೀವ್ ಇವ್ರಿಗೆ ಓಟ್ ಹಾಕಿ ನೀವ್ ಹಾಕ್ಲೇಬೇಕು, ಇವ್ರ ಹಂಗೆ ಹಿಂಗೆ ಅಂತ ಎಲ್ಲ ಬಿಲ್ಡಪ್ ಕೊಡಕ್ಕಾಗಲ್ಲ. ಜಸ್ಟ್ ಬರ್ತೀವಿ ಸಪೋರ್ಟಿಂಗ್ ಯಾರಿರ್ತಾರೆ ಅವ್ರಿಗೆ. ಅದ್ರ ಮೇಲೆಲ್ಲ ಇನ್ನೇನು ಬಿಲ್ಡಪ್ ಎಲ್ಲ ಕೊಡಕ್ಕಾಗಲ್ಲ. ಮೇಡಮ್ ನಿಮ್ಮ ಮೇಲೆ ನಂಗೆ ತುಂಬಾ ಗೌರವ ಇದೆ. ನಾವು ಟಿವಿಲಿ ನೋಡಿದ್ವಿ. ನನಗೆ ಬಿಲ್ಡಪ್ ಆ ಥರ ಎಲ್ಲ ಪದ ಉಪಯೋಗಿಸ್ಬೇಡಿ ಆಯ್ತಾ? ನೀವು ಏನೇನು ಬಿಲ್ಡಪ್ ಎಲ್ಲ ತಗೋತೀರ ಅಂತ ನನಗೆ ಗೊತ್ತಿಲ್ಲ ಅಂತಲ್ಲ. ಏನ್ ಬಿಲ್ಡಪ್ ತಗೊಂತೀವಿ? ನಮ್ಮನ್ನೇನ್ ಬಿಲ್ಡಪ್ ಅಂತ ಹೇಳ್ತೀರಾ ನೀವು? ನೋಡಿ ನನ್ನ ಇರಿಟೇಟ್ ಮಾಡ್ಬಿಡಿ, ನಾನು ಬಿಸಿ ಇದೀನಿ. ನನ್ಗೆ ಇಷ್ಟ ಇದ್ರೆ ಮಾಡ್ಕೊಡಿಲ್ಲ, ನಿಮ್ ಪಾಡು ನೀವು ಬೇರೆ ಯಾರ್ಗಾದ್ರೂ ನೋಡ್ಕೊಳ್ಳಿ. ಎಷ್ಟೊಂದ್ ಜನ ಇದಿರ್ತಾನೆ. ಈ ತರ ಬಿಲ್ಡಪ್ ಕೂಡ ನೀವು ಆ ತರ ಇದು ಅಲ್ಲ ನೀವು ಆಯ್ತಾ? ನೀವು ಏನೋ ಅನ್ಕೊಂಡಿರ್ಬೋದು, ಬಟ್ ಕರೆಕ್ಟ್ ಆಗಿ ನಾಲ್ಗೆನ ಇದನ್ನ ಮಾಡ್ಕೊಂಡು ಮಾತಾಡಿ ನೀವು. ಯಾರ್ ನೀನು? ನಿಂಗೆ ಯಾರ್ ನಂಬರ್ ಕೊಟ್ಟಿದ್ದು? ಏನ ಯಾರ್ ನಂಬರ್ ಕೊಟ್ಟಿದ್ದು? ಏನ್ ನೀನು ಅಂತನಾ? ಹೌದು, ಯಾರ್ ನೀನು? ಏಯ್ ನಾನ್ ಬೇಡ, ನಾಲ್ಗೆ ತುದಿಲೈತೆ, ನೀವು ಹೋಗೇ ಬಾರಿ ಅನ್ನಕ್ ನಂಗೆ 2 ನಿಮಿಷ.
ನನ್ಗೆ ಸುಮ್ನೆ ಓವರ್ ಆಗಲ್ಲ ಮಾತಾಡ್ಬೇಡ, ಸುಮ್ನೆ ತಲೆಯಲ್ಲಿ ಹುಳ ಬಿಡ್ಬೇಡ. ನನ್ಗೆ ಆಲ್ರೆಡಿ ನಾನು ಟೆನ್ಷನ್ ಆಗಿದೆ. ಹುಳ ಅಲ್ಲ, ನೀನ್ ತಲೆಯಲ್ಲಿ ಏನೋ ಯಜ್ಞ ಇರ್ಬೇಕು, ಅದಕ್ಕೆ ಬಾಯ್ ಬಂದಂಗ್ ಮಾತಾಡಿ. ಏನ್ ಬಿಲ್ಡಪ್ ಜಾಸ್ತಿ ಓವರ್ ಆಗಿ ಮಾತಾಡ್ಬೇಡ ಹೇಳ್ತಾ ಇದೀನಿ ನಾನು. ಏಯ್ ಸೂಟ್ ಕೇಸ್ ವಿಚಾರಕ್ಕೆ ಬಂದು ಈಗ ಎಲ್ಲೆಲ್ಲ ಹೊಂಟಾಯ್ತು ಮ್ಯಾಟ್ರು ಹೇಳ್ತಾ ಇದೀನಿ ನಾನು. ಏಯ್ ನಿಮ್ಮ ಅಪ್ಪ ಲೂಸು, ನೆಟ್ಟಗ್ ಮಾತಾಡೋದ್ನ ಅದೇ ನಂಗೆ ಲೂಸು ಪಾಸು ಅಂದ್ರೆ. ನಮ್ಮ ಅಪ್ಪನ ಬಗ್ಗೆ ಬರ್ತೀಯಲೇ, ನನ್ನ ಮಮ್ಮಿ ಸಿಕ್ಕು ಉದ್ದದ ಅಡ್ಡ ಕಚ್ಚಾಕ್ಬಿಡ್ತೀನಿ. ಬಾರೆ ಅಮ್ಮನೇ, ಏನ್ ಅನ್ಕೊಂಡಿದ್ದೆ ನೀನು? ಯಾರು ನೀನು ಲೂಸಾ ನೀನು? ತರ ಫೋನ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ತಾ ಇದೀನಿ ನಾನು, ಬೇರೆ ಟೆನ್ಷನ್ ಇದೀನಿ. ಯಾರಪ್ಪ ನಿಮಗೆ ಯಾರು ನಂಬರ್ ಕೊಟ್ಟಿದ್ದು? ಅಲ್ಲ ನೀನ್ ದೊಡ್ಡ ಮಾಡೋ ಗನಂದರಿ ಕೆಲಸ ನನ್ಗೆ ಗೊತ್ತಿಲ್ಲ ಅಂತಲ್ಲ, ಮಾತಾಡೋದು ನೆಟ್ಗೆ ಸರಿ. ಕೆಲ್ಸದ ಬಗ್ಗೆ ಎಲ್ಲ ಮಾತಾಡ್ಬೇಡ ನೋಡು, ನಿನ್ಗೆ ಹೇಳ್ತಾ ಇದೀನಿ ಬಾಯ್ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ನೋಡ್ಕೊಂಡು. ನಮ್ಮ ಅಪ್ಪನ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಕ್ ಬರ್ಬೇಡ. ನೀನ್ ಬೇರೆ ಕೆಲಸ ನೋಡ್ಕೊಂಡು ನೀನು ಅದನ್ನೇ ಸರಿಯಾಗಿ ಮಾತಾಡ್. ಬಿಲ್ಡಪ್ ಅನ್ನಕ್ಕೆ ಏನ್ ನೀನು ದುಡ್ಡು ಕೊಟ್ಟು ಕರ್ಸಲ್ವಾ? ಸುಮ್ಮನೆ ಫ್ರೀ ಬತ್ತಿಯ ನೀನು ಬಿಲ್ಡಪ್? ದುಡ್ಡು ಕೊಡ್ತಂದ್ರೆ ಅಯ್ಯೋ ಥೂ, ನಿನ್ ಬಾಯಿಗೆ ಯಜ್ಞ ಬೀಳ್ತು. ಥೂ, ಹೊಟ್ಟೆಗೆ ಏನ್ ತಿಂತಿ ಹಿಂಗ್ ಮಾತಾಡ್ತಿದ್ಯಲ್ಲ ನೀನು? ಎಲ್ಲರೂ ತಿನ್ನೋದು ನಾನು ತಿನ್ನೋದು. ಬೇಕಾದ್ರೆ ನೀನ್ ಏನಾದ್ರು ಸ್ಪೆಷಲ್ ಆಗಿರೋದು ತಿನ್ನು, ನೀನ್ ಕೊಡ್ತೀನಿ ಸ್ಪೆಷಲ್ ಆಗಿರೋದು. ನಂದು ನಿಂದು ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಯಾಕೆ? ನಿನ್ ನಂಬರ್ ಯಾರೋ ಕೊಟ್ಟಿದ್ದು? ಯಾರೇ ಕೊಡ್ಬೇಕು ನಿನ್ ನಂಬರ್? ಏನ್ ಈ ತರ ಗಿಣಿ ಮಾತಾಡಂಗ್ ಮಾತಾಡ್ತಿಲ್ಲ ಅಷ್ಟೋ ತನಕ ಮಾತಾಡ್ಬಿಟ್ಟು? ಏನ್ ಗಿಣಿ ಮಾತಾಡ್ದಂಗೆ? ನಾನ್ ನಿನ್ಗೆ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಬಿಲ್ಡಪ್ ಎಲ್ಲ ಕೊಡಕ್ಕಾಗಲ್ಲ. ನೀನ್ ಯಾವನಂತಾನೆ ಗೊತ್ತಿಲ್ಲ, ನೀನ್ ಯಾವನ ಕರ್ಸ್ಬಿಟ್ಟು ಯಾವ ಪಕ್ಷ ಅಂತಾನೆ ಗೊತ್ತಿಲ್ಲ, ಏನಿಲ್ಲ. ನಾನೇನೋ ಬಿಲ್ಡಪ್ ಕೊಡಕ್ಕಾಗುತ್ತೆ ನಿಮ್ಗೆ? ಜನರಿಗೆ ಜನರು ಅದನ್ನ ನೋಡ್ಕೊಂಡು ಓಟ್ ಹಾಕ್ತಾರೆ. ಜನರ ತಲೆಯಲ್ಲಿ ಸಗಣಿ ಬಿದ್ದಿರುತ್ತಾ ನಿಮ್ಗೆ ಓಟ್ ಹಾಕಕ್ಕೆ? ಬಂದ್ರೆ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ, ಕಿರ್ಚ್ಕೋಬೇಡ ನೀನು. ನೋಡು, ನನ್ ಸುಮ್ನೆ ಕೋಪ ಬರ್ಸ್ಬೇಡ, ಫೋನ್ ಇಡು ನೀನು. ನೀನ್ ಸುಮ್ನೆ ಅಲ್ಲ, ನಂಗೆ ನಿಜವಾಗ್ಲೂ ಕೋಪ ಬಂದ್ರೆ ನೆಟ್ಕಿರಲ್ಲ ನಿನಗೆ. ಗ್ರಾಚಾರ ಹೇಳ್ತಾ ಇದೀನಿ ಕೇಳು ಮಂತನ. ಹಲೋ ಹಲೋ ಹಲೋ, ಯಾರೇ ನೀವು? ಸುಮ್ನೆ ಇರಿಟೇಟ್ ಮಾಡ್ತಾ ಇದೀರಾ ಮಧ್ಯಾಹ್ನ. ನನ್ಗೆ ಆಲ್ರೆಡಿ ತುಂಬಾ ಇರಿಟೇಟ್ ಆಗ್ತಿದೆ. ಎಲ್ಲೋ ಒಂದ್ ಕೆಲ್ಸಕ್ಕೆ ಬಂದಿದ್ದೀನಿ, ನನ್ ಕೆಲ್ಸ ಬೇರೆ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಹೇಳಿ ನಿಮ್ದು? ಪ್ರಾಬ್ಲಮ್ ನಂದಲ್ಲ ನಿಂದು, ಆಯ್ತಾ? ಒಳ್ಳೆ ಹೋಗ್ಬಿಟ್ಟು ಹಾಸ್ಪಿಟ್ಲ್ ನಂದು ನಿಂದು ಎಲ್ಲ ಬೇಕಾಗಿಲ್ಲ ಗುರು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡು. ನೀನ್ ಯಾವನಂತಾನೆ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನೀನ್ ಕೆಲ್ಸ ಕೊಡಕ್ಕೆ ಕಾಲ್ ಮಾಡಿದ್ಯಾ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀನಿ. ನಾನ್ ಪೇಮೆಂಟ್ ಹೇಳ್ತಾ ಇದೀನಿ, ನನಗೆ ಪೇಮೆಂಟ್ ಕೊಡು, ನಾನು ಕೆಲಸ ಮಾಡ್ಕೊಡ್ತೀನಿ. ನೀನ್ ಬಿಲ್ಡಪ್ ಕೊಡು, ನನ್ ಬಗ್ಗೆ ಅದೇಳು ಇದೇಳು ಅಂದ್ರೆ ನೀನ್ ಯಾವನಂತ ಗೊತ್ತಿಲ್ಲ. ನಿನ್ ಬಗ್ಗೆ ನಾನು ಏನ್ ಹೇಳಿ? ನಾನು ಜಾಸ್ತಿ ಮಾತಾಡ್ತಾ ಇದ್ದೆ, ಹೇಳ್ತೀನಿ ಕೇಳು. ಒಳ್ಳೆ ಶರಪಂಜರ ಕಲ್ಪನಂತರ ಆಡ್ತಾ ಇದ್ರಿ. ಹಿಂಗೇನೆ ನೋಡ್ ನಿಂಗೆ ಐತೆ ನಿನಗೆ. ನೀನ್ ಸಿನಿಮಾ ಹುಚ್ಚನ ನೀನು? ಎಲ್ಲ ಅವ್ರ ತರ ಮಾತಾಡ್ತೀನಿ, ನಾನ್ ಯಾರ ತರನಾದ್ರೂ ಮಾತಾಡ್ತೀನಿ. ಓಕೆ, ನನ್ ಪಾಡು ನಾನು ನೋಡು. ನಾನು ಇವಾಗ ಕೂಲಾಗಿ ಹೇಳ್ತಾ ಇದೀನಿ. ನೀನ್ ಎಗ್ರಾಡಿದ್ರು ನನ್ಗೆ ಏನ್ ಮಾಡ್ಕೊಳಕ್ಕಾಗಲ್ಲ. ನೀನ್ ಏನ್ ಕೂಲಾಗಿ ನನ್ನ ಹತ್ರ ಏನ್ ನನ್ಗೆ ಎದುರಿಸ್ತಾ ಇದೀಯ ನೀನು? ನೀನ್ ತಾಕತ್ತಿದ್ರೆ ನೀನ್ ಲೈವ್ ಲೊಕೇಶನ್ ಕಳ್ಸೋ. ಲೈವ್ ಲೊಕೇಶನ್ ಬಾಯಲ್ಲಿ ಲೈವ್ ಆಗಿ ಹೇಳ್ತೀನಿ. ಬಾ ನ್ಯೂಸ್ ಫಸ್ಟ್ಗೆ. ನ್ಯೂಸ್ ಫಸ್ಟ್ ಏನಕ್ಕೆ ಬರ್ಲಿ? ಅಲ್ಲೇ ಇದ್ದೀನಿ ನಾನು. ಯಾರು ನೀವು? RJ ಸುನಿಲ್ ಅಂತಾರೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆಕ್ಚುಲಿ ಚುನಾವಣಾ ಚಮಕ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತನ. ಅಯ್ಯೋ, ಓಕೆ ಓಕೆ ಓಕೆ, ಐ ಆಮ್ ಸೋ ಸಾರಿ. ನಾನು ಏನೇನೋ ಮಾತಾಡ್ಬಿಟ್ಟೆ. ಇಲ್ಲೂ ಹಾಕ್ಬಿಡಿ ಸರ್, ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. RJ Sunil prank calls. ಹಲೋ ಯಾರು? ಹಲೋ, ತೇಜ ಸರ ಮಾತಾಡೋದು? ಹೌದೌದು ಸರ್. ಯಾಕೆ ಸರ್ ಇನ್ನೂ ನನ್ನ ಮೇಲೆ ನಿಮ್ಮ ಕೋಪ ಹೋಗಿಲ್ವಾ ನಿಮಗೆ? ಅಲ್ಲ ಹೇಳಿ. ಗೊತ್ತಾಗ್ಲಿಲ್ಲ, ಯಾರು ಹೇಳ್ರಿ? ನಾನೇನು ಟ್ರೋಲ್ ಮಾಡಲಿಲ್ಲ ಅಂದ್ರೆ ತಿಂದನ್ನ ಕರಗಲ್ವಾ? ಬೇದಿಗಿದೆ ಆಯ್ತಾಯ್ತಾ? ಯಾರ ಗೊತ್ತಾಗ್ಲಿಲ್ಲ. ನಂಬರ್ ಚೇಂಜ್ ಆಗಿದೆ, ನಮ್ಮ ಮೊಬೈಲ್ ಚೇಂಜ್ ಮಾಡಿದೆ, ನಂಬರ್ ಸೇವ್ ಆಗಿಲ್ಲ, ಹೋಗಿದೆ. ದಯವಿಟ್ಟು ಹೇಳಿ. ವಿಡಿಯೋ ಹಾಕೊಂಡು ಯಾರೋ ಇಂಟರ್ವ್ಯೂ ಕೊಟ್ರು ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು ನೀವು? ನಿಮ್ಮ ಬಗ್ಗೆ ಏನಾರು ಮಾತಾಡ್ಕೊಳ್ಳಿ ನೀವು. ಹೇಳ್ರಿ ಯಾರು ಅಂತ. ಹೋಗ್ಲಿ, ಹೇಳ್ತಾ ಇಲ್ವಾ, ಮಾತಾಡ್ತಾ ಇಲ್ವಾ? ಯಾಕೆ ನನ್ನ ಬಗ್ಗೆ ಮಾತಾಡ್ಬೇಕು ಹಂಗೆಲ್ಲ? ಒಂದೇ ಒಂದ್ ನಿಮಿಷ. ಇಲ್ಲ ಹೇಳ್ರಿ. ರೂಮಲ್ಲಿ ವೆಂಕಿ ಮಾತಾಡ್ತಾ ಇರೋದು. ನೋವೇ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ ಅಲ್ಲಿ. ಅದ್ಯಾವುದೋ ಇಂಟರ್ವ್ಯೂ ಕೊಟ್ಬಿಟ್ಟು ನಂತರ ಮಿಮಿಕ್ರಿ ಬೇರೆ ಮಾತಾಡ್ತಾ ಇರೋದು. ಯಾರೋ ಗೊತ್ತಿರೋರು ನಂಬರ್ ಸೇವ್ ಆಗಿಲ್ಲ, ವಾಟ್ಸಪ್ ಅಲ್ಲಿ ನೋಡಿದೆ. ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ ಹೇಳಿ. ಬರ್ತಡೇ ವಿಶ್ ಮಾಡಿದೀನಿ, ಅದನ್ನು ನೋಡಿಲ್ಲ, ಇನ್ನ ಒಂಟಿಕಲ್ಲಿ ಐತೆ. ಬ್ರದರ್ ಏನಂದ್ರೆ ವಾಟ್ಸ್ಆಪ್ ಚೇಂಜ್ ಮಾಡಿದೆ, ಮೊಬೈಲ್ ಹೊಸ ಹಾಕೊಂಡಿದ್ದೀನಿ. ಸಿಂಗಲ್ ಇರೋ ನಂಬರ್ ಮಾತ್ರ ಇದೆ, ಫೋನ್ ಅಲ್ಲಿ ಇರೋ ನಂಬರ್ ಹೋಗ್ಬಿಟ್ಟಿದೆ, ಗೊತ್ತಾಗ್ಲಿಲ್ಲ. ಅದಕ್ಕೆ ದುಡ್ಡು ಆ ಪಾರ್ಟಿ ಬರ್ತಾ ಇದ್ರೆ ಮೊಬೈಲು ಚೇಂಜ್ ಆಯ್ತದೆ, ಮನೇನು ಚೇಂಜ್ ಆಯ್ತದೆ. ಮತ್ತೆ ಹೋಗ್ಲಿ, ಯಾರಂತ ಕೇಳ್ಬಿಟ್ಟಿದ್ವಿ, ಹೋಗ್ಲಿ ಯಾವ್ದಾದ್ರು ಗೊತ್ತಾಗ್ತಲ್ಲ. ಅಲ್ಲ, ಹಾಡ್ ಸರಿಯಾಗಿ ಕೇಳಿಸ್ತೈತೆ, ಮಾತು ಕಟ್ ಆಯ್ತೈತಲ್ಲ. ಹೆಂಗಿದು ಸೆಟ್ಟಿಂಗ ಅಥವಾ ಹೆಂಗೆ ಇದು? ಅಯ್ಯಪ್ಪ, ನಾನು ರೆಕಾರ್ಡ್ ಆನ್ ಮಾಡಿ ನಿಮ್ಮ ಮೊಬೈಲ್ ಫಸ್ಟು.
ಏನ್ ರೆಕಾರ್ಡು? ಅದೇ ಮಾತಾಡ್ದವ್ದು ರೆಕಾರ್ಡ್ ಮಾಡ್ಕೊತಾರಲ್ಲ ಅದು. ಅದನ್ನ ಆನ್ ಮಾಡೋಣ. ಅಲ್ಲ ನಿಮ್ಗೆ ಗೊತ್ತಾಯ್ತದೆ ನನ್ನ ವಾಯ್ಸ್ ಹೆಂಗ್ ಬರ್ತೈತೆ? ನಿಮ್ಮ ವಾಯ್ಸ್ ನನಗೆ ಎಲ್ಲೋ ಕೇಳ್ದಂಗಿದೆ ನಿಮ್ ವಾಯ್ಸು. ಎಲ್ಲಿ ಹೇಳಪ್ಪ, ಇನ್ಯಾರ ಹೆಸರು ಹೇಳ್ತೆ ಹೇಳು. ಇಲ್ಲ ರೀ, ನಿಮ್ದು ನೋಡಿದೀನಿ, ಸೇಮ್ ವಾಯ್ಸು ಅಂತ ಹಂಗೆ ತಲೆ ಕುತ್ಕೊಂಡ್ಬಿಟ್ಟಿದೆ ನಿಮ್ದು, ಬಟ್ ಹೆಸರು ಗೊತ್ತಿಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಸದ್ಯ ತಲೆಯಲ್ಲೇ ಕೂರ್ಸ್ಕೊಂಡಿದ್ಯಲ್ಲ. ಆರ್ಜೆ ಸುನಿಲ್ ಹಾಲಿನ ರೇಟ್ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಟೀಚರ್ ಕೂಡ ಉತ್ತರ ಗೊತ್ತಿಲ್ಲ, LKG ಮಕ್ಕಳು ಗೊತ್ತಿಲ್ಲ. ನೋಡಿ ಸಬ್ಸ್ಕ್ರೈಬ್ ಆಗಿದೀವಿ ನಿಮ್ ಚಾನಲ್ಗೆ. ಹೌದಾ? ಅವಾಗ ನೋಡಿದ್ರೆ ಮೊಬೈಲ್ ಚೇಂಜ್ ಅಂತ ನಾಟಕ ಆಡಿದ್ದು, ಇವಾಗ ನೋಡಿದ್ರೆ ಆರ್ಜೆ ಸುನಿಲ್ಲ ಅಂತ. ಮೊಬೈಲ್ ಚೇಂಜ್ ಮಾಡಿರೋದು ಸತ್ಯ, ನಂಬರ್ ಹೋಗಿರೋದು ಸತ್ಯ. ನಿಮ್ ಹೆಸರು ಹೇಳ್ರಿ ಫಸ್ಟ್, ಎಷ್ಟೊತ್ತಿಗೆ ಕೇಳ್ಬೇಕು ಮನುಷ್ಯರಿಗೆ. ನಾನು ಸಂತು ಅಂದ್ಬಿಟ್ಟು ಮಾತಾಡೋದು. ಸಂತು? ಯಾರು ಸಂತು? ತೇಜು. ಹ್ಞೂ ಅಂತೀಯ ತೇಜು ಅಂದ್ರೆ, ಇಲ್ಲಿ ಸಂತು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತೀಯ. ಹೋಗಪ್ಪ ನೀನು ಅಲ್ಲಾಡಂಗೆ ವಿಡಿಯೋ ಆಡಂಗೆ. ತೇಜ್ ಕಂಡ್ರೆ ನೀವು ನನಗೆ ಗೊತ್ತಿದ್ದೀರಾ, ಬಟ್ ಮರ್ತೋಗಿದ್ದೀರಾ ಅಂದ್ರೆ ನನಗೆ ಕ್ಲಾಶ್ ಆಗ್ತಿಲ್ಲ. ತೇಜು ಅಂದ್ರೆ ಅಂದ್ರೆ ಇನ್ನೇನನ್ನ ಮತ್ತೆ ಅಲ್ಲಿ ವಿಡಿಯೋ ಅಲ್ಲಿ ಮಾತಾಡಂಗೆ ಮಾತಾಡ್ತೀಯಲ್ಲೋ ನೀನು. ಫೇಸ್ಬುಕ್ ಅಲ್ಲಿ ನೋಡಿದೀವಿ, ಯೂಟ್ಯೂಬ್ ಅಲ್ಲಿ ನೋಡಿದೀವಿ, ಸರಿ ಕೇಳಿದೀವಿ, ನೋಡಿದೀವಿ, ಇನ್ನೇನು ಮರ್ತ್ ಬಿಡಕ್ಕಾಗುತ್ತೆ. ಹೆಂಗ ಪಲ್ಟಾಯಿಸ್ತಾ ಇದೆಯಾ ಒಟ್ಟಿನಲ್ಲಿ, ಅದನ್ನ ನೀನು ಒಪ್ಕೊಳಕ್ ರೆಡಿ ಇಲ್ಲ. ಇಲ್ಲ ಯಾಕೋ ಡೌಟ್ ಮಾಡ್ತಾ ಇದ್ದೀರಾ. ಬನ್ನಿ ಇದಕ್ಕೆ ಈಗ ವಿಡಿಯೋ ಕಾಲ್ ಮಾಡ್ತಾ ಇದ್ರೆ. ನಮಸ್ಕಾರ. ಬೊಬ್ಬಾಟಾಗಿದ್ದೀನಮ್ಮ, ನೀ ಹೆಂಗಿದ್ಯಮ್ಮ? ಕಾಫಿ ಶೂಟ್ ಮಾಡ್ತಾ ಇದ್ದೆ. ಇಲ್ಲಿ ವರ್ಲ್ಡ್ ರೆಕಾರ್ಡ್ ಆಯ್ತಾ ಕೂತೈತೆ ಇಲ್ಲಿ. ಇಲ್ಲ ಸೀರಿಯಸ್ಲಿ, ನಾನೇ ನೋಡ್ತಾ ಇರ್ತೀನಿ ನಿನ್ನ ವಿಡಿಯೋ, ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ಸೂಪರ್. ಖಂಡಿತ ನಾನು ಬೆಂಗಳೂರು ಬರ್ದೆ ಫೋನ್ ಹಾಕ್ತೀನಿ, ಸಿಗೋಣ. ಬಾಯ್. RJ Sunil Prank Calls. ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಲು 1 ಒತ್ತಿ. ಧನ್ಯವಾದಗಳು. ನೀವು ಮದುವೆಯಾಗಿದ್ದಲ್ಲಿ 2 ಒತ್ತಿ. ನಿಮ್ಮ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ನೀವು ಮದುವೆಯಾಗಿದ್ದಲ್ಲಿ 2 ಒತ್ತಿ. ನಿಮ್ಮ ಗಂಡನೂ ಕೂಡ ಮದುವೆಯಾಗಿದ್ದಲ್ಲಿ 3 ಒತ್ತಿ. ನಿಮ್ಮ ಆಯ್ಕೆಗಾಗಿ ಕಾಯುತ್ತಿದ್ದೇವೆ. ನೀವು ಮದುವೆಯಾಗಿದ್ದಲ್ಲಿ 2 ಒತ್ತಿ. ನಿಮ್ಮ ಗಂಡ ಮದುವೆಯಾಗಿದ್ದಲ್ಲಿ 3 ಒತ್ತಿ. ನಿಮ್ಮ ಅತ್ತೆ ನಿಮ್ಮ ಜೊತೆ ಇದ್ದಲ್ಲಿ 4 ಒತ್ತಿ. ನಿಮ್ಮ ಅತ್ತೆ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದು ನೀವು ಬೇರೆ ಮನೆ ಮಾಡಿದ್ದಲ್ಲಿ 5 ಒತ್ತಿ. ನಿಮಗೆ 2,000 ಸಾಲದಿದ್ದಲ್ಲಿ ಕೆಂಪು ಬಟನ್ ಒತ್ತಿ. ಹಲೋ, RJ ಸುನಿಲ್ ಅಂತ ಹೇಳಿ ಸರ್. ಯಾರು ಮಾತಾಡ್ತಿರೋದು? ಮನೋಜ್. ಜಯಲಕ್ಷ್ಮಿ ಅವ್ರು ಏನಾಗ್ಬೇಕು ನಿಮ್ಗೆ? ದೊಡ್ಡಮ್ಮ. ಕಾನ್ಕಾಲ್ ಆಗ್ತೀರಾ ಅವ್ರಿಗೆ? ಇಲ್ಲ, ತಿರುಪತಿಲಿ ಇದ್ದೀನಿ ಸರ್. ನಂಬರ್ ಕಳಿಸ್ಬಿಟ್ಟು ನೀವು ತಿರುಪತಿ ಹೊಟ್ಟೋಗ್ಬಿಟ್ರೆ ಹೆಂಗೆ? ಸರ್ ನಿಂತಿರಿದೆ ಸರ್. ನಂಬರ್ ಕಳಿಸ್ಬಿಟ್ಟು ತಿರುಪತಿ ಹೊಟ್ಟೋಗ್ಬಿಟ್ಟವ್ರಂತ ಪಾರ್ಟಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯ. ಹಲೋ, ಏನ್ ಮಾಡ್ತಾ ಇದ್ದಾರಮ್ಮ? ಬಿಸಿ ಬರ್ತೈತಲ್ಲ ಫೋನ್, ಅದಕ್ಕೆ. ಯಾರು? ಫೋನ್ ಮಾಡಿದ್ದ, ನಿಮ್ ಗಂಡ ಮದ್ವೆ ಆಗೈತೆ ಹೇಳು, ನಿಮ್ಮ ಅತ್ತೆ ಜೊತೆಲಿ ಅವ್ರ ಹೇಳು ಅಂತ. ಏನ್ ಕಿತ್ತೋದ್ ನನ್ ಮಗ ಅಂದ್ರೆ? ಆಕ್ಚುಲಿ ಮನೋಜ್ ಅವ್ರ ನಂಬರ್ ಕಳ್ಸಿದ್ರು ನಿಮ್ಗೆ ಬಕ್ರ ಮಾಡಿ ಅಂತ. RJ ಸುನಿಲ್ ಅಂತ ಮಾತಾಡ್ತಾರೆ. ಫೋನ್ ಮಾಡಿ ಹೇಳ್ಬಿಡಿ ಈಗಲೇ, ಪಾಪ ಅವರು ಟೆನ್ಷನ್ ಆಗ್ಬಿಟ್ಟವ್ರೆ ನೋಡಿ. ಹಿಂಗೆಲ್ಲ ಆಗ್ಬಿಡುತ್ತೆ ಒಂದೊಂದ್ಸಲ. RJ Sunil Prank Calls. The person you have called is speaking to some. ಹಲೋ ಹಲೋ ಹಲೋ, ಯಾರು? ಇದೇನ್ ಮೇಡಮ್ ಅವರೇ, ಫೋನ್ ಮಾಡಿದಾಗೆಲ್ಲ ಬಿಜಿ ಇಟ್ಕೊಂಡಿದ್ರಿ ನೀವು. ನೀವ್ಯಾರು?
ಇಲ್ಲ ಕೊಡ್ತೀನಿ ಏನಿಲ್ಲ ಕೊಡಲ್ಲ ಅಂತೇಳಿ ಹಿಂಗೆ ಬಿಜಿ ಮಾಡ್ಕೊಂಡ್ರೆ ಏನು ಅನ್ಕೋಬೇಕು ನಾವು? ಅಯ್ಯ ನೀವ್ ಯಾರಯ್ಯ ಫಸ್ಟ್ ಹೇಳಿ. ಇದೇ ನೀವಮ್ಮ ಅಯ್ಯೋ ಪಯ್ಯ ಅಂತವಳೆ. ಹಲೋ ಫಸ್ಟ್ ಯಾರು ಹೇಳಿ, ಫಸ್ಟ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯಾರಂತ ಕೇಳಕ್ ಆಗಲ್ವಾ ನಿಮ್ಗೆ? ಸ್ವಲ್ಪ ಮರ್ಯಾದೆನ್ ಮಾತಾಡಿದ್ರೆ ನಿಮ್ಗೂ ಅದೇ ವಾಪಸ್ ಮರ್ಯಾದೆ ನೀವ್ ಹೇಳ್ಬೇಕು, ಕೊಡ್ಬೇಕು ಕೊಡಲ್ಲ. ಯಾರಿಗೆ ಫೋನ್ ಮಾಡಿದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಹಲೋ ಹಾ ಯಾರು ಹೇಳಿ ನೀವು ಮಾತಾಡ್ತಾ ಇರೋದು? ನೀವ್ಯಾರು? ನಾನಿಲ್ಲಿ ರಾಜು. ಯಾವ ರಾಜು? ಒಂದ್ ನಿಮಿಷ ಇರಿ ಹಂಗೆ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಹಲೋ 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 ಯಾರು? ಯಾಕೆ ಫೋನ್ ಕಟ್ ಮಾಡ್ತಾರೆ? ಇರಿ ಒಂದ್ ನಿಮಿಷ ಲೈನಲ್ಲಿ ಅಂತ ಬಡ್ಕತಾ ಇಲ್ವಾ ನಾನು? ಏನಾಗೈತೆ ನಿಮ್ಗೆ? ಯಾರ್ಲಾ ನೀನು? ಯಾರ್ಲಾಗಿರ್ಲ ಅಂತಂದ್ರೆ ಬಂದು ನಾಲ್ಗೆ ಮೇಲೆ ಬರ ಹೇಳ್ಬಿಡು. ಒಂದ್ ನಿಮಿಷ ಇಡ್ತೀನಿ ಒಂದ್ ನಿಮಿಷ ಹಂಗೆ ಬಿಡ್ತೀವ ಮತ್ತೆ ಮಾಡೋಣ. ಬಿಡ್ತೀವ ಮತ್ತೆ ಮಾಡ್ತೀವಿ. ಹಲೋ ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ ಫಸ್ಟ್ ಹೇಳಿ ನೀವು? ಯಾರು ಮಾತಾಡ್ತಿರೋದು ನೀವ್ ಹೇಳಿ ನೀವು? ನೀವ್ ಯಾರಿಗೆ ಫೋನ್ ಮಾಡಿದ್ದೀರಾ? ಒಂದ್ ನಿಮಿಷ ಅಣ್ಣಂಗೆ ಫೋನ್ ಮಾಡಿದ್ದೀನಿ ಲೈನಲ್ಲಿ. ಅಣ್ಣ ಮಾತಾಡ್ತಾವ್ರೆ ಅಣ್ಣ. ಈಗ ಒಳ್ಳೆ ಬೆಣ್ಣೆ ತರ ಮಾತಾಡ್ತಾವ, ಆಗ್ಲೂ ಒಳ್ಳೆ ಏನೋ ನಮ್ಗೇನೆ ಒಡೆಯವ್ರಂಗ್ ಮಾತಾಡ್ತಾವ್ರೆ. ಇವ್ರ ಮನೆ ಭಿಕ್ಷಕ್ ಬಂದಿದೀವ ಅಣ್ಣ ನಾವು. ಮಾತಾಡಿದ್ ನಮ್ ತಾಯಿ ಆಗ್ಲೇ. ಯಾರು ನೀವು ಫೋನ್ ಮಾಡ್ತಾರೆ ಫಸ್ಟ್ ಹೇಳಿ? ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಐತೆ. ಅವ್ರ ಮುಖ ನೋಡ್ಕೊಂಡೆ ನಾನು ಸುಮ್ಮನೆ ಇರೋದು. ಇಲ್ಲ ಅಂತಂದ್ರೆ ಅದೇ ಬೇಡ ನನ್ನ ಮಾತು ಬಾಯಿ ಬತ್ತು. ಅಣ್ಣ ನೋಡಿ ಈಗಲೇ ಪ್ಲೇಟ್ ಬಲ್ತಾಯಿಸ್ತಾವ್ರೆ ಇವಮ್ಮ. ಬೈದ್ ಬಿಡೋಣ ಅಣ್ಣ ನಾನು. ಅಣ್ಣ ನೀವ್ ಯಾರ್ರಿ? ಅಮ್ಮ ನಿಮ್ಮ ಮೇಲೆ ನಮ್ ಗೌರವ ಐತೆ, ಒಂಚೂರು ಕೊಡಿ ನಿಮ್ಮ ಮಗಳಿಗೆ. ಅಲ್ಲ ಅಣ್ಣ ಇದು ರಾಂಗ್ ನಂಬರ್ ಅಣ್ಣ, ಬೆಂಗಳೂರಿಗೆ ಮಾಡಿ. ಸದ್ಯಕ್ಕೆ ಈ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಹಲೋ ಮಿಸ್ಟರ್ ಲೋಹಿತ್. ಆರ್ ಜೆ ಸುನಿಲ್ ಅಂತ ಮಾತಾಡೋದು. ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ. ಗಾಡಿ ನಿಲ್ಲಿಸ್ತೀರಾ? ಓಡಿಸ್ತಾ ಇದ್ರೆ ಗಾಡಿನ? ಯಾರ್ ನಂಬರ್ ಕಳ್ಸಿದ್ರಿ? ನಮ್ಮ ಹೆಂಡತಿ ನಂಬರ್ ಸರ್, ಜ್ಯೋತಿ ಅಂತ. ಓಕೆ ಈಗ ಅವ್ರು ಕಾಲ್ ಆಗ್ತೀರಾ? ಒಂದ್ ನಿಮಿಷ ಹಂಗೆ ಇರಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ. ಹಲೋ ಏನ್ರಿ ಜ್ಯೋತಿ ನಂಬರ್ ಫುಲ್ ಬಿಸಿ ಅಂತ ಇದೆ ಅವಾಗಿಂದ. ಅಯ್ಯೋ ಯಾವನ್ನ ಫೋನ್ ಮಾಡಿದ್ದ ಅವಾಗ್ಲಿ? ಯಾರು ಚಿಕ್ಕಲ್ ನನ್ ಮಗ ಫೋನ್ ಮಾಡ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದ. ಯಾರ ಅಲ್ಕ ನನ್ ಮಗ, ತೊಟ್ಟಿ ನನ್ ಮಗ, ಯಾವನ್ಲ ಅವನು ಸಿಗ್ಬೇಕು. ಅವನು ಎಕಡ ತಗೊಂಡ್ ಹೊಡಿತಾನ ಬಾಯಿಗೆ ಒಂದು ಇಷ್ಟ. ಹಲೋ 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 ಏನ್ ಮಾತಾಡ್ತಿದ್ದು? ಏನು ಗಂಡನ ಜೊತೆ ಏನ್ ಅಂದಿದ್ದು? ಇನ್ನೊಂದ್ಸಲ ಹೇಳಿ ಒಂಚೂರು. ಯಾರು ಮಾತಾಡೋದು? ಹಲೋ ಇನ್ನೊಂದ್ ಮುಖ ತೋರ್ಸುದ್ರಲ್ಲ ಕೊನೆಗೋವೆ ನೀವು. ಯಾರದು ಮಾತಾಡೋದು? ಈಗಲೇ ಇಷ್ಟುದ್ದ ಇಲ್ಲಿ ನಂದು ನಾಮಾಂಕಿತ ಎಲ್ಲ ಹೇಳಿದ್ರಲ್ಲ, ಯಾವನೋ ತೊಟ್ಟಿ ನನ್ ಮಗ ಹಂಗೆ ಹಿಂಗೆ ಅವ್ರು ಹೇಳ್ತೀನಿ, ಮಹಾಭಾರತನೇ ಹೇಳ್ತೀನಿ. ಹೆಸರು ಹೇಳೋದು ಫಸ್ಟ್ ಕಲಿಬೇಕು, ಆಮೇಲೆ ಮಾತಾಡ್ಬೇಕು. ನಿಮ್ ತರ ಬಾಯಿಗೆ ಬಂದಂಗಂತೂ ಮಾತಾಡಲ್ಲ ನಾನು. ಅವಾಗ ಒಂಥರ ಇವಾಗ ಒಂಥರ. ನೀವ್ ಯಾರು ಮಾತಾಡೋದು ಅದೇ ಹೇಳಿ ಫಸ್ಟ್. ಓ ನೋಡ್ದ ಅಲ್ಲಿ ಕೇಳಿಸ್ಕೊಂಡು ಇಲ್ಲಿ ಸುಮ್ನಿದ್ದೀನಿ ಅಂತ ಅನ್ಬಿಟ್ಟು ಆಮೇಲೆ ಫೋನ್ ಮಾಡಾದ್ಮೇಲೆ ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ. ಹೆಸರು ಹೇಳಿ ಯಾರಂತ ಫಸ್ಟ್ ಪರಿಚಯ ಮಾಡ್ಕೊಂಡು ಮಾತಾಡ್ಬೇಕು. ಏನೇನೋ ಮಾತಾಡಿದವ್ರು ಬಾಯಿಗೆ ಹುಳ ಬೀಳ್ತದೆ. ತಲೆ ಕೆಟ್ಟವನು ಯಾವನ ಫೋನ್ ಮಾಡಿದಾನಂತ ಚೆನ್ನಾಗಿ ಬೈದೆ. ಯಾರು ಮಾತಾಡ್ತೀರಿ ಫಸ್ಟ್ ಈಗೂ ಬೈತೀನಿ, ಹೇಳೋ ತನಕ ಬೈತೀನಿ. ಯಾರು ಹೇಳಿ ನೀವು? ಸ್ವಂತದವ್ರೆ. ನಂಗೇನ್ ಗೊತ್ತು ಯಾರಾದ್ರಾಗ್ಲಿ ಹೆಸರು ಅಲ್ಲ ಲೋಹಿತ್ ಅವ್ರೆ, ಏನ್ ನಿಮ್ ಹೆಂಡತಿಗೆ ಬುದ್ಧಿ ಕಲಿಸಿರೋದು ಹಿಂಗ ನೀವು? ನಿಮ್ ಹೆಂಡತಿನ ಕಂಟ್ರೋಲ್ ಇಟ್ಕೊಳಕ್ ಬರಲ್ವಾ ನಿಮ್ಗೆ? ಪಾಪ ನೀವು ಯಾರಾದ್ರೂ ಗೊತ್ತಿದ್ರೆ ಬೈದ್ಬಿಡ್ಲಿ ಸರ್. ಮನೆ ಕರ್ಕೊಂಡ್ ಬರ್ತೀನಿ ಸರ್, ಅವಾಗ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ ಬೇಡಪ್ಪ, ನಾನು ಇಲ್ಲಿಂದ ಅಡ್ಬಿದ್ ಬಿಡ್ತೀನಿ ಮಾತಾಯಿಗೆ ಅವ್ರಿಗೆ. ಯಾರು ಯಾರು ನಮ್ ಸ್ವಂತದವ್ರ? ಸ್ವಂತದವ್ರಲ್ಲ, ಬಾಡಿಗೆಗೆ ಹಾಕೊಂಡಿರೋರು. ಹಲೋ ಯಾರು? ಹಲೋ ಯಾರು? ನಿಮ್ ಬಾಯಿಗೆ ಈಗ ಮೈಸೂರು ಪಾಕಿ ಹಾಕ್ಬೇಕು. ಆರ್ ಜೆ ಸುನಿಲ್ ಅಂತ ಅನ್ಬಿಡ್ತೇನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜದ್ಗಾರ್ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೌದಾ? ಅವರೇ ಮಾತಾಡ್ತಾ ಇರೋದು ಅವರೇನೆ. ಏನ್ರಿ ತೊಟ್ಟಿ ನನ್ ಮಗನ ನಾನು? ಅಲ್ಕ ನನ್ ಮಗನ? ಯಾರೋ ಕೊರ್ಸಿ ಯಾರೋ ಮಾಡೋನೆ, ಯಾರಿಗೋ ರಾಂಗ್ ನಂಬರ್ ಮಾಡಿದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಯಾರಿಗೋ ಮಾಡಿ ನನ್ನ ಹತ್ರ ತಲೆ ತಿಂತವ್ರೆ. ಇರಿ ಒಂದ್ ನಿಮಿಷ. ಲೋಹಿತ್ ಅವ್ರೆ, ನಿಮ್ಮನೆ ಅಡ್ರೆಸ್ ಕಳ್ಸಿ, ನಾನು ಹೆಂಡ್ತಿನ ಕಳಿಸ್ತೀನಿ ಜಗಳ ಮಾಡಕ್ಕೆ. ಹಂಗಲ್ಲ, ನೀವಂತ ನಂಗೆ ಯಾರಂತ ಗೊತ್ತಿಲ್ಲ, ಯಾರೋ ಮಾಡಿದಾರೆ ರಾಂಗ್ ನಂಬರ್ಗೆ. ಇಷ್ಟೆಲ್ಲ ತಲೆ ಹೇಳ್ತೆ ಮಾತಾಡ್ತಾವನಲ್ಲ, ಯಾರು ಇಷ್ಟು ಪರಿಚಯದಿಂದ ಹೆಸರು ಹೇಳ್ತಿಲ್ಲ, ತಲೆ ಕೆಟ್ಟೋಯ್ತು. ಓಕೆ, ನಿಮ್ ಗಂಡನೇ ನಿಮ್ ನಂಬರ್ ಕೊಟ್ಟು ನಿಮ್ ಬಕ್ರ ಮಾಡಕ್ ಹೇಳಿದ್ರು.
ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತಾಡೋದಕ್ಕೆ. ಸಾರಿ ನಾನು ಹಾಗೆಲ್ಲ ಮಾತಾಡಿದ್ದಕ್ಕೆ ತಲೆ ಕೆಟ್ಟೈತೆ, ಹಂಗಾಗಿ ಮಾತಾಡಿದ್ರೆ. ಅವಾಗ ಕೆಡಬೇಕು ಗಣಪತಿ ಹಬ್ಬದ ಟೈಮಲ್ಲಿ. ಹೌದಾ? ಓಕೆ, ಥ್ಯಾಂಕ್ ಯು. ಏನು ಮನ್ಸಲ್ಲಿ ಇಟ್ಕೋಬೇಡಿ, ಹೊಟ್ಟೆಲಿ ಮನ್ಸಲ್ಲಿ ಏನು ಇಟ್ಕೋಬೇಡಿ. ನಾನು ಇಟ್ಕೊಳ್ಳಲ್ಲ, ಇದನ್ನ ಕೇಳಿಸ್ಕೊಂಡು ನಾನು ಹೆಂಡತಿ ಇಟ್ಕೋತಾಳೆ. ನಮ್ಮಮ್ಮ ಟೆನ್ಷನ್ ಆಗ್ಬಿಟ್ರಿ, ಏನ್ ಹೊಟ್ಟೆಲಿ ಇಟ್ಕೋಬೇಡ ತಲೆಯಲ್ಲಿ ಇಟ್ಕೋಬೇಡ ಅಂತ ಹೇಳಿ. A few minutes later. ಹಲೋ, ಹೇಳಿ ಜ್ಯೋತಿ ಅವರೇ. ಸಾರಿ ಕಣ್ರೆ, ನೀವ್ ಯಾರಂತ ನಂಗೆ ಗೊತ್ತಾಗಿಲ್ಲ. ಯಾರೋ ಬೇಕಂತ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಆತರ ಮಾತಾಡ್ದೆ. ಸಾರಿ ಹಾಗೆಲ್ಲ ಮಾತಾಡಿದ್ದಕ್ಕೆ. ಆಯ್ತು ಬಿಡಿ, ನಾನು ಹೆಂಡತಿಗೆ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ ಕಣೆ ಅಂತ. ಹೇಳಿ ನಾನು ಇವಾಗ ನಿಮ್ ಇದೆಲ್ಲ ನೋಡ್ದೆ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ದೆ. ಇಷ್ಟು ದಿವಸ ನೋಡಿರ್ಲಿಲ್ವಾ? ನೋಡೇ ಇದ್ದಿಲ್ಲ ನಾನು, ಇನ್ಮೇಲೆ ನೋಡ್ತೇನೆ. ಇದೇನ್ ಟಿವಿಲಿ ಬರುತ್ತಾ? ಇಲ್ವಾ ತಾನೆ? ಟಿವಿಗಿಂತ ದೊಡ್ಡದಾಗಿ ಬರ್ತದೆ ಯೂಟ್ಯೂಬ್ ಅಲ್ಲಿ. ಎಲ್ಲ ತಗೋರಿ. ನಮ್ಮ ಅಮ್ಮ ಏನೋ ಮಾತಾಡ್ತಾರೆ ಅಂತ ಹೇಳ್ತಾವ್ರೆ ನಿಮ್ಮ ಹತ್ರ. ನೋಡಿ. ಹಲೋ ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರಪ್ಪ. ನಿನ್ನ ಅಣ್ಣ ಅಂತ ಇದ್ದೀನಿ, ನೀವು ಮಾತಾಡ್ತೀರಿ. ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತಲ್ಲ ನಮ್ ಕಾರ್ಯಕ್ರಮ ಅಷ್ಟೇ ಇದು ಅಮ್ಮ. ಇದು ಹೌದಪ್ಪ, ನಾವ್ ಯಾರಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಮ್ಮ. ನಾವು BTV ರಾಧಾ ಹಿರೇಗೌಡ ಅವ್ರ ತಾಯಿ. ಅಯ್ಯೋ ಅಪ್ಪ, ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರಪ್ಪ. ಓಹೋ, ನೋಡಿ ಅವ್ರು ಹೇಳಲೇ ಇಲ್ಲ. ತುಂಬಾ ಖುಷಿ ಆಯ್ತು ಹಂಗ ನಿಮ್ ಜೊತೆ ಮಾತಾಡಿ. ನಮಗೂ ತುಂಬಾ ಖುಷಿ ಆಯ್ತು, ನಮ್ ಹುಡುಗಿ ಹೆಸರು ಹೇಳಿದ ಮೇಲೆ. ಒಂದ್ಸರಿ ಅವ್ರನ್ನ ಬಕ್ರ ಮಾಡಿ. RJ Sunil Prank Calls. ನಾನಿಲ್ಲಿ ಗಿರಿ ಅನ್ಬಿಟ್ಟು ನಿಮ್ಮ ಅಮ್ಮಂಗೆ ಕೊಡು ಒಂಚೂರು ಫೋನು. ನೀವ್ಯಾರು? ಹೇಳ್ತೀನಿ, ಕೊಡು ಒಂಚೂರು ಫೋನು. ನಾನು ಹೊರಗಡೆ ಇದ್ದೀನಿ. ಈ ನಾಟಕ ಎಲ್ಲ ಬೇಡ, ಅಲ್ಲೇ ಪಕ್ಕದಲ್ಲಿ ಇಲ್ವಾ, ಕೊಡು ಒಂಚೂರು. ಸೀರಿಯಸ್ ಆಗಿಲ್ಲ. ನೀವ್ ಯಾರು ಹೇಳಿ ಫಸ್ಟ್? ನಿಮ್ಮ ಅಮ್ಮನೇ. ನಿಮ್ಮ ಅಮ್ಮನೇ ಇಲ್ಲ. ಈಗ ಯಾರು ಫೋನ್ ಬಂದಿದ್ದು? ಅಮ್ಮ ಕನ ಕೊಡು ಅಂದ್ರಂಗ. ಹಲೋ ಹಲೋ, ಯಾರು? ನೀವು ಅವ್ರ ಅಮ್ಮನಾ? ಯಾರು ಹೇಳಿ ನೀವು ಫಸ್ಟ್? ಆಂಟಿ, ನಾನು ಗಿರಿ ಅಂತ ಅನ್ಬಿಟ್ಟು. ಯಾವ್ದಿದೆ? ಹೇಳ್ತೀನಿ ಆಂಟಿ. ಇದು ಯಾಕೆ ನಿಮ್ಮ ಮಗಳು ಹಿಂಗಾಡ್ತಾವಳೆ? ಹೆಂಗಾಡ್ತಾವಳೆ? ಅವ್ರಮ್ಮ ನಾಣೆ ಹಾಕು ಅಂದ್ರೆ ನಮ್ಮಮ್ಮ ನಾಣೆ ಹಾಕ್ತಾವಳೆ. ನಾನು ಹಂಗೆ. ಯಾವಾಗಿಂದ? ನಾವ್ ಅಮ್ಮ ಅಲ್ಲ, ಅದು ನಾನೇ ಮಾತಾಡ್ತಾ ಇರೋದು. ಅಯ್ಯೋ ಸೂರ್ಪನಕ್ಕಿ, ಥೂ. ಯಾರು ತೆರೀಲ. ನೀವು ಮಾತನಾಡುತ್ತಿರುವ ಯಾರು ಹೇಳಿ, ಇಲ್ಲ ಅಂದ್ರೆ ಕಾಲ್ ಬ್ಲಾಕ್ ಮಾಡ್ತೀನಿ. ನನ್ ಕಾಲ್ ಆಲ್ರೆಡಿ ಬ್ಲಾಕೇ ಇರೋದು. ಅಯ್ಯೋ, ಯಾರೋ ಗೊತ್ತಿಲ್ಲ, ನನ್ ಕಾಲ್ ಕಟ್ ಮಾಡ್ತೀನಿ. ಇದ್ಯಾರು ದೀಪಿಕಾ ತಾನೆ? ಅಲ್ಲ. ಮತ್ ಅವಾಗ ತಾನೆ ಹೂ ಅಂದಲ್ಲ ಕೋತಿ. ನಾನಾ ದೀಪಿಕಾ ಪಡ್ಕೊಂಡೆ. ಇಲ್ಲಿ ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ, ನಾನು ಹೊರಗಡೆ ಇದ್ದೀನಿ. ನಿನ್ನ ಮುಖ ಕೊಟ್ಟಿ ದಾಸಯ್ಯ ದೀಪಿಕಾ ಪಡ್ಕೊಣೆ ಅಂತೆ. ಯಾರೋ ನೀನು? ಹಾಯ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ದೀಪಿಕಾ. ಹಲೋ, ಮನೆಗೆ ಹೋಗಿ ಏನ್ ದಬಾಕ್ತಿಯ? ಇಲ್ಲೇ ಮಾತಾಡೋ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಮಾತಾಡೋ. ಹಲೋ ಅಮ್ಮ, ಪ್ಲೀಸ್. ಹಲೋ, ಯಾರು? ಆಂಟಿ, ನಾನ್ ಗಿರಿ ಅಂತ ಅನ್ಬಿಟ್ಟು. ಯಾಗಿರಿನಪ್ಪ? ಹೇಳ್ತೀನಿ ಆಂಟಿ, ನಿಮ್ ಮಗಳಿಗೆ ಏನೇ ತಲೆಗೆಲೆ ಲೂಜಾ? ಯಾರೋ ನೀನು? ಅಲ್ಲ ಹೇಳಿ. ಕೇಳ್ತಾ ಇದ್ಯಾ? ಹೆಂಗೋ ಯಾವ ಗಿರಿನೂ ಗೊತ್ತಿಲ್ವಲ್ಲ ನನ್ಗೆ. ಸರಿ ಆಂಟಿ, ನೀವು ಅನ್ಕೊಂಡ್ ಅವಾಗ್ಲೇ ಅವಳೇ ಮಾತಾಡೋದ್ಲು. ನಾನೇ ನಮ್ಮ ಅಮ್ಮನ್ ತರ ಮಾತಾಡಿದ್ದು ಅಂತ ಬೇರೆ ನನ್ನ ಹತ್ರ ಬೇರೆ ಹೇಳ್ತಾಳೆ. ಡಬಲ್ ಅಮ್ಮ ಇಲ್ಲಮ್ಮ, ಎಲ್ಲ ಸುಲ್ಸಂತಾಕ್ರ. ಏಯ್ ನಿಮ್ಮ ಅಮ್ಮನ ಮೇಲೆ ಅಲ್ಲೇ ಲೈನಲ್ಲಿ ಅವ್ರು ಅವಾಗ್ಲೇ ನಿಮ್ಮ ಅಮ್ಮ ಅಮ್ಮ. ಆಂಟಿ, ಯಾರಪ್ಪಿ ನೀನು ಹಿಂಗ್ ಮಾತಾಡ್ತಾ ಇದ್ಯಾ ಫೋನ್ ಮಾಡ್ಬಿಟ್ಟು? ಆಂಟಿ, ನೀವು ನಮ್ಮ ಅಮ್ಮ ಇದ್ದಂಗೆನೆ. ನಿಜವಾಗ್ಲು ಆಂಟಿ, ನಿಮ್ಮ ಹಣೆಗ್ಲುವೆ, ನಿಮ್ಮ ಮಾಂಗಲ್ಯ ಸಾಕ್ಷಿ ಹಣೆಗ್ಲುವೆ ನೀವೇ ಅನ್ಕೊಂಡ್ ಮಾತಾಡಲು ಆಂಟಿ. ಯಾರಮ್ಮ ಇವು? ಕಟ್ಪೋನಮ್ಮ ಇವನ್ ಕಾಲು. ಅಯ್ಯ ದೇವ್ರೆ, ಅದ್ರಲ್ಲಿ ಬೇರೆ ಬ್ಲಾಕ್ ಮಾಡ್ತೀನಿ ನಿನ್ ಕಾಲು ಅಂತಾಳೆ. ನನ್ ಕಾಲು ಆಲ್ರೆಡಿ ಬ್ಲಾಕೇ ಇರೋದು. ನೀನ್ ಯಾರೋ ಗೊತ್ತಿಲ್ಲ. ಫೋನ್ ನೀನು ಸುಮ್ನೆ ಮಾತಾಡ್ಬೇಡ. ಮಾತಾಡ್ಬೇಡ ಅಂದ್ರೆ ಆಂಟಿ, ಫೋನ್ ಮಾಡಿಕೊಂಡು ಇಲ್ಲಿ ಫೋನ್ ತಗೊಂಡ್ರೆ ವೇಸ್ಟ್ ಆಗಲ್ವಾ? ಯಾರಂತಾನೆ ಗೊತ್ತಿಲ್ಲ, ಹೆಂಗಪ್ಪ ಮಾತಾಡ್ತೀಯಾ? ಆಂಟಿ, ಗಿರಿ ಅಂತ ಅನ್ಬಿಟ್ಟು ಯಾಕೆ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾಳಲ್ಲ ನಿಮ್ ಮಗಳು. ದೀಪಿಕಾ ಅಂದ್ರೆ ಇಲ್ಲ, ನಾನ್ ದೀಪಿಕಾ ಪಡ್ಕೋಣೆ ಅಂತ ಹೀರೋಯಿನ್ ಹೆಸರು ಹೇಳ್ತಾಳೆ. ಏಯ್ ಮಾತಾಡು ದೀಪಿಕಾ. ಅಮ್ಮ ಯಾರು ತರಿಲ್ಲಮ್ಮ ಇವು. ಆಂಟಿ, ದೀಪಿಕಾ ಪಡ್ಕೋಣೆ ಅಂದ್ಬಿಟ್ಟು ಹೀರೋಯಿನ್ ಎಲ್ಲ ಹೆಸರು ಹೇಳ್ಕೊಂಡು ನನ್ನ ಮಗಳು ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ, ನೀವೇನ್ ಹಿಂಗ್ ಮಾತಾಡ್ತೀರಿ? ಫೋನ್ ಫಸ್ಟ್. ಅಲ್ಲ ಆಂಟಿ, ಹೀರೋಯಿನ್ ದೀಪಿಕಾ ಪಡ್ಕೋಣೆ ಅನ್ಕೊಂಡೆಲ್ಲ ಓಡಾಡ್ತಾಳ ನಿಮ್ ಮಗಳು. ಏಯ್ ದೀಪಿಕಾ, ಬಾಯಿಗೆ ಏನ್ ಮಾಡಿಕೊಂಡಿದ್ಯಾ? ಮಾತಾಡೋ. ಏಯ್ ನೀನ್ ಯಾರು ಫಸ್ಟ್ ಹೇಳು.
ನೀನ್ ಯಾವ ದೊಡ್ಡ ಹೀರೋಯಿನ್ ಆದ್ರೂ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾರ ಗೊತ್ತಿಲ್ಲ ಇಕ್ಕಪ್ಪ ನಿನ್ ಫೋನ್ ಸುಮ್ನೆ ಮಾತಾಡ್ಬೇಡ. ಸುಮ್ನೆ ಅಲ್ಲ ಆಂಟಿ, ನಿಜವಾಗ್ಲೂ ಮಾತಾಡ್ತಿರೋದು. ಇಕ್ಕಪ್ಪ ಫೋನ್ ನಿನ್ನ. ಇಲ್ಲಿ ನೋಡ್ರ ಅಮ್ಮ ಒಂಥರ ಮಗಳೊಂಥರ ಆಡ್ತಾಳಲ್ಲ ಇದು. ಯಾಕ ಅಂದ್ರೆ ಕೇಳಕ್ಕೆ ಇರು ನನ್ ತಮ್ಮಗೆ ಹೇಳ್ಕೊಡ್ತೀನಿ ಫೋನ್. ಕೊಡು ಕೊಡು ಕೊಡು. ಹಲೋ ಹಲೋ, ಯಾರು? ಅಲ್ಲ ನಾನ್ ಗಿರಿ ಅನ್ಬಿಟ್ಟು ನೀನ್ ಯಾರು? ನೀನ್ ಗಿರಿನಾ? ಹಾ, ನಾನ್ ದೀಪಿಕಾ ಅವ್ರ ತಮ್ಮ. ದೀಪಿಕಾ ಪಡ್ಕೊಣಕ್ ತಮ್ಮ ಅವನ? ನನಗೆ ರೀಲ್ ಕಚ್ಚಿಸ್ಬೇಡಿ ನೀವೆಲ್ಲ ಸೇರ್ಕೊಂಡು. ಏನ್ ಮಾತಾಡ್ತಿದ್ಯಾ ನೀನ್ ಇವಾಗ? ಅಲ್ಲ ನಿಮ್ಮ ಅಕ್ಕ ಏನ್ ಮಾತಾಡೋದ ಫಸ್ಟ್ ಅದ್ ಕೇಳು. ದೀಪಿಕಾ ಅನ್ನಂದ್ರೆ ಇಲ್ಲ ನಾನು ದೀಪಿಕಾ ಪಡ್ಕೊಣೆ ಅಂತಳಲ್ಲ, ಏನಿದು ಲೆಕ್ಕಾಚಾರ? ಏನಾಯ್ತು ಇವಾಗ? ದೀಪಿಕಾ ಪಡ್ಕೊಂಡೆ ನಮ್ಮ ಅಕ್ಕ ಏನ್ ಇವಾಗ? ನೀನು ಒಳ್ಳೆ ಅವಳು ಲೂಸ್ ಒಂದು ಡಬಲ್ ಲೂಸ್ ಆಡಂಗ್ ಆಡ್ತಿದ್ದಿ. ನೀನ್ ಟ್ರಿಬಲ್ ಲೂಸ್ ಆಗಿದೆಯಾ ನೀನ? ಬೇಡ ಬೇಡ, ನಾನು ಒಳ್ಳೆ ಮಾತಿಂದ ಹೇಳ್ತೀನಿ ಸುಮ್ನೆ. ಏನ್ ಒಳ್ಳೆ ಮಾತಾ? ಅಲ್ಲ ಅಷ್ಟೊಂದ್ ಜಾಕ್ ಎತ್ಬೇಡ ನಿಮ್ಮ ಅಕ್ಕನ್ಗೆ. ಜಾಕ ಏನ್? ನಾನು ಅಕ್ಕ ಆಯ್ತು ತಮ್ಮ ಆಯ್ತು ನನ್ನ ಇಷ್ಟ. ನೀನ್ ಯಾವನ್ ಕೇಳಕ್ಕೆ? ಹೇಳ್ತೀನಿ ಕೇಳು. ನಿನ್ ಹೆಸರು ಏನಂದೆ? ನಂದೀಶ. ನಂದೀಶ ಎತ್ತವ್ರಿಗೆ ಯಜ್ಞ ಮುದ್ದು ಆಯ್ತಾ? ಹಂಗಂದ್ಬಿಟ್ಟು ದೊಡ್ಡ ದೊಡ್ಡವ್ರಿಗೆಲ್ಲ ಹೋಲ್ಸ್ಕೋಬಾರ್ದಂಗೆ. ದೀಪಿಕಾ ಪಡ್ಕೊಂಡು ಯಾವ ರೇಂಜಲ್ಲಿ ಅವಳು ಗೊತ್ತಾ? ಆಸ್ ಕಟ್ ಕೊಡಕ್ ಹೋಯ್ತಾವಳೆ ನಾಡ್ದು. ಆ ದೀಪಿಕಾ ಪಡ್ಕೊಂಡು ಯಾವ ರೇಂಜ್ ಇದ್ರೆ ಏನು, ನಮ್ಮ ಅಕ್ಕನ ರೇಂಜ್ ಬೇರೆ. ಇವಾಗ ನಿನ್ಗೆ ಏನಾದ್ರಲ್ಲಿ ಕೆಲಸ ಹೇಳ? ನೀನ್ ಯಾರು ಫಸ್ಟ್ ಆಫ್ ಆಲ್ ಹೇಳ? ಪೇಪರ್ ಅಲ್ಲಿ ಹಾಕ್ಸೋ ಹಂಗಾರೆ. ಪೇಪರ್ ಅಲ್ಲ, ನಾನ್ ಪೇಪರ್ ಅಲ್ಲಾದ್ರೂ ಹಾಕ್ಸ್ತೀನಿ, ಟಿವಿ ನೈನ್ಗಾದ್ರೂ ಹಾಕ್ಸ್ತೀನಿ, ಎಲ್ಲಿ ಬೇಕಾದ್ರೂ ಹಾಕೊಂತೀನಿ, ನನ್ನ ಇಷ್ಟ. ನಿನ್ ಗಿರಿ ಅಂತ ಇದೆಯಲ್ಲ, ಯಾವ ಗಿರಿ? ಯಾವ ದೂರದಿಂದ ಗಿರಿ ಅಂತ ಹೆಸರಿಟ್ಕೊಂಡ್ ಬಂದಿದ್ಯಾ? ಏನ್ ವಿಚಾರ? ಏನ್ ಹೇಳು, ಏನ್ ಬೇಕಾಗಿತ್ತು ನಿಮ್ಗೆ ಇವಾಗ? ಅಲ್ಲ 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 ಅಲ್ಲ, ನಿಮ್ಮಮ್ಮ ಲೈನ್ ಅಲ್ಲಿ ಇದಾರ ಆಂಟಿ? ನಮ್ಮಮ್ಮ ಇಲ್ಲ, ನಮ್ಮಮ್ಮ ಆಚೆ ಹೋಗಿದಾರೆ. ನಾನ್ ಮಾತಾಡ್ತಾ ಇದ್ದೀನಿ. ಏನ್ ಹೇಳಿ? ಅವ್ರ ಈ ಮಾತುಗಳೆಲ್ಲ ಕೇಳಿಸ್ಕೊಂಡಿದ್ರೆ ಪಾಪ ಅದೇನ್ ಅನ್ಕೊಳ್ಳಾರ ನಿನ್ಗೆ ಆಮೇಲೆ? ನನ್ಗೆ ನನ್ನದ ಫಸ್ಟ್ ನಿನ್ ಫೋನ್ ಮಾಡ್ಗೋ ಅಂತ ಹೇಳ್ತಾ ಇದ್ರು. ಅಲ್ಲ ಯಾಕೆ ಹಿಂಗ್ ಆಡ್ತಾ ಇದ್ರ ನೀವೆಲ್ಲ ಅಂತ ನಾನ್ ಕೇಳ್ತಾ ಇರೋದು. ನಾವ್ ಹೆಂಗಾದ್ರೂ ಆಡ್ಕೊಂತೀವಯ್ಯ, ನಿನ್ಗೇನಯ್ಯ ಅದ್ರ ಕೆಲ್ಸ? ನಾವ್ ತಮಟೆ ಕರ್ಕೊಂಡ್ ಬೇಕಾದ್ರೆ ಡ್ಯಾನ್ಸ್ ಹಾಕೊಂತೀವಿ, ನಿನ್ಗೇನ್ ಅದ್ರಲ್ಲಿ ಕೆಲ್ಸ ಹೇಳ? ತಮಟೆನಾ? ಯಾರು? ಏಯ್ ನಿನ್ ಬಾಯಿ ಮುಚ್ಚ ಒಂದ್ ನಿಮಿಷ. ಗಂಡಸ್ರು ಮಾತಾಡ್ತಾ ಇದೀವಿ, ನೀನ್ ಏನಾರು ಕೇಳಿದ್ನ ಮಾತಾಡ್ಸದ್ನ ನಾನು? ಯಾವನ ನೀನ್ ನಮ್ಮ ಅಕ್ಕನ ಬಾಯಿ ಮುಚ್ಚ ಅನ್ನೋದ್ ನೀನು? ಏಯ್ ನಿಮ್ಮ ಅಕ್ಕನ್ನು ಅನ್ಬೇಕು, ನಿಮ್ಮ ತಂಗಿನೂ ಅನ್ಬೇಕು. ಮಾತಾಡಿದ್ರೆ ಮಧ್ಯದಲ್ಲಿ ಇದೆ ನೀನ್ ಹಿಂಗ ಅಂತಿದ್ಯಾ? ಹುಡುಗುಡ್ಗು ಸಪೋರ್ಟ್ ಮಾಡಪ್ಪ ನೀನು. ಏನ್ ಹುಡುಗರು ಸಪೋರ್ಟ್? ಏನ್ ಇವಾಗ ಏನ್ ಕೆಲಸ ಮಾಡಿದ್ವಿ ಅಂತ ನೀನ್ ಸಪೋರ್ಟ್ ಮಾಡ್ಬೇಕು ಹೇಳಿದಾಗ ನಿಂತ? ನಾನೇನ್ ಏನ್ ದಬ್ಬಾಕಿದ್ಯಾ ಅಂತ? ಅಲ್ಲ ಕಣ, ನಿನ್ಗೆ ಯಾಕೋ ನಾನ್ ಕೆಲ್ಸ ಮಾಡ್ಕೊಳ್ಳಿ, ನೀನ್ ಗಂಡ್ಸಲ್ವಾ? ಮಾಡ್ಕೊಂಡ್ ನಿನ್ ಕೆಲ್ಸ ನೀನು. ಅಪ್ಪ ಸಮಯ ನನ್ ಗಂಡ ತೋರಿಸ್ಬೇಕಂದ್ರೆ ಬಾ ಈ ಕಡೆ ಎಲ್ಲಾದ್ರೂ ಹೋಗೋಣ, ತೋರಿಸ್ತೀನಿ. ಇವಾಗ ನಿನ್ ಬಾಧೆ ಏನ್ ಹೇಳಿ ಇವಾಗ ನಿನ್ಕ? ನನ್ನ ಕಣ್ಣಲ್ಲಿ ನಾನು ಏನು ನೋಡಕ್ಕಾಗಲ್ಲಪ್ಪ ಅಂತ ಅವನೆಲ್ಲ. ನಾನು 2000 ಕಣ್ಣಲ್ಲಿ ನೋಡಕ್ ಆಗಿಲ್ಲ ಅಂದ್ರೆ ಖಾರದ ಪುಡಿ ಹಾಕೋ. ನಾನ್ ಕಣ್ಗೆ ಹಾಕತ್ತೀನಿ, ನೀನ್ ಬೇರೆ ಕಡೆ ಹಾಕೋಣ ನಂಗೆ ಮಾತಾಡ್ತಿದ್ಯಾ? ನಾನು ಎಲ್ಲಾದ್ರೂ ಹಾಕೊಂತೀನಪ್ಪ, ನನ್ನ ಇಷ್ಟ ಅದು. ನೀನ್ ಯಾವನ್ ಕೇಳಕ್ಕೆ? ನಿನ್ನ ಇಷ್ಟ ಅಂದ್ರೆ ಮುರಿತದೆ ಕಣ. ಅಯ್ಯೋ ಪುಣ್ಯಾತ್ಮ, ಇವನ್ ಯಾಕೆ ಹಿಂಗಾಡ್ತಾವ? ನಾನ್ ಹಾಕೊಂಡ್ರೆ ನನ್ ಕುರಿತದೆ, ನಿನ್ಕೇನ ಕುರಿತದೆ? ನನಗಲ್ಲ ಕಣ, ನಿನ್ಗೂ ನೀನ್ ಉರ್ಕೊಳ್ಳವನು. ಅದ್ ನನ್ನ ಇಷ್ಟ ಆಯ್ತು. ನೀನೇನ ಕೇಳ್ತೀಯ ಅದನ್ನೆಲ್ಲ ಅನ್ಬಿಟ್ಟು ಅಲ್ಲೆಲ್ಲ ಖಾರದ ಪುಡಿ ಹಾಕೊಳಕ್ ಹೋಗ್ಬಾರ್ದು ಕಣ ನಂದೀಶ. ಅಪ್ಪ ಸಮಯ ಗಿರಿ ಮಹಾನ್ ಭಾವ, ಧರ್ಮಸ್ಥಳದಿಂದ ಬಂದಿದ್ಯಾ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ಯಾ? ಮೈಸೂರಿಂದ. ಮೈಸೂರಿಂದ? ಸರಿ ಆಯ್ತು. ಇವಾಗ ಏನ್ ವಿಚಾರ? ವಿಚಾರ ಏನು ಇಲ್ಲ. ಆಕ್ಚುಲಿ ಗಿರಿ ಎಲ್ಲ ನಿಮ್ ಜೊತೆ ಮಾತಾಡ್ತಿರೋದು ನಂದೀಶ್. ಇದು RJ ಸುನಿಲ್ ಅಂತ. RJ ಸುನಿಲ್ ಸರ್, ಇನ್ನೊಂದ್ಸಲ ಈ ತರ ಎಲ್ಲ ಮಾಡ್ಬೇಡಿ ಸರ್ ದಯವಿಟ್ಟು. RJ ಸುನಿಲ್ prank calls. ಹಲೋ ಹಲೋ, ಹೇಳಿ. ಇದು ಶಂಕ್ರಮ್ಮನ? ಇದು ಹೌದು. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಏಕೆ? ಅದು ಯಾಕೋ ಗೊತ್ತಿಲ್ಲ. ಇಲ್ಲಿ ಫಸ್ಟು ಬಲಗಲ್ ಎತ್ತಿನ, ಬಳ್ಳು ಬಗ್ಬಿಟ್ಟು ಕಾಲು ಬಿಡ್ತೀನ, ಆಮೇಲೆ ಎಡಗಾಲ್ ಎತ್ತಿನ, ಬಳ್ಳುಗ್ ಬಗ್ಬಿಟ್ಟು ಕಾಲು ಬಿಟ್ರೆ, ಆಮೇಲೆ ನೆಟ್ಟಿಗೆ ನಿಂತ್ಕೊಂಡ್ರೆ ಯಾಕೋ ಸಿಕ್ಕಾಪಟ್ಟೆ ಇಲ್ಲಿ ಸೊಂಟ ನೋಯ್ತಾ ಇದೆ. ಅದಕ್ಕೇನಾದ್ರು ಪರಿಹಾರ ಕಂಡ್ಕೋಬೇಕಲ್ಲ? ಅಯ್ಯೋ ನಾನು ತೋರಿಸೋ ಡಾಕ್ಟ್ರ್ ಎಲ್ಲ ಮಾಡಿದ ದೇವ್ರಿಲ್ಲ. ನನಗಂತೂ ನಿಜವಾಗ್ಲೂ ನನಗೆ ಜಿಗುಪ್ಸೆ ಆಗ್ಬಿಟ್ಟೈತೆ ಜೀವನ ಮೇಲೆ. ಯಾಕೆ? ಅದೇ ಫಸ್ಟು ಬಲಗಾಲ್ ಎತ್ತಿನ, ಬಳ್ಳು ಬಗ್ತೀನ, ಮೆತ್ತಗೆ ಕಾಲು ಬಿಡ್ತೀನ, ಆಮೇಲೆ ಎಡಗಾಲ್ ಎತ್ತಿನ, ಬಳ್ಳುಗ್ ಬಗ್ತೀನ,
ಮೆತ್ತ ಕಾಲು ಬಿಟ್ಬಿಟ್ಟು ನೆಟ್ಟಗೆ ನಿಂತ್ಕೊಂಡ್ರೆ ಯಾಕೋ ಸಿಕ್ಕಾಪಟ್ಟೆ ಇಲ್ಲಿ ಮಳೆ ಹೊಡೆದಂಗೆ ಆಯ್ತೈತೆ ಬೆನ್ನಿಗೆ. ತೋರ್ಸ್ಕೋಬೇಕು. ಅಯ್ಯೋ ಯಾರ್ಯಾರಿಗೆ ತೋರಿಸ್ಲಿ ನಾನು ಇಲ್ಲಿ ಎಲ್ಲರಿಗೂ ತೋರಿಸ್ಬಿಟ್ಟಿದ್ದೀನಿ. ಸುಮ್ಮನಿದ್ರೇನೂ ಆಯ್ಕಿಲ್ಲ. ಏನ್ ಹೇಳೋದ್ ಮತ್ತೆ ಹೇಳೋದ್ನ ನಮ್ ಕಡೆ ಇದ್ದಷ್ಟು ಸಜೆಷನ್ ಹೇಳಿದ್ವಪ್ಪ. ನೀವು ಹಂಗೆ ಹಿಂಗೆ ಅಂದ್ರೆ ನಾವೇನ್ ಹೇಳೋದು? ಹಂಗೆ ಹಿಂಗೆ ಅಲ್ಲಪ್ಪ. ಇಲ್ಲಿ ಫಸ್ಟು ಬಲಗಾಲ ಎತ್ತಿನ ಆಯ್ತು, ಅದೇ ಪುರಾಣ ಕತೆ ಬೇಡ. ಕತೆ ಅಲ್ಲಪ್ಪ, ಇದು ನಡೀತಾರೆ ಡೈಲಿ ಹಂಗೇನೆ. ಇಲ್ಲಿ ಫಸ್ಟು ಬಲಗಾಲ ಎತ್ಬಿಟ್ಟು ಬಗ್ಬಿಟ್ಟು ಬಳ್ಳು ಕಾಲು ಬಿಟ್ಬಿಟ್ಟು ಆಮೇಲೆ ಎಡಗಾಲ ಎತ್ಬಿಟ್ಟು ಬಳ್ಳಗ್ ಬಗ್ಬಿಟ್ಟು ಕಾಲು ಬಿಟ್ಬಿಟ್ಟು ನೆಟ್ಟಗೆ ನೀನು ನಿಂತ್ಕೊಂಡ್ರೆ ಇಲ್ಲಿ ಹಿಂದ್ಗಡೆ ಒಳ್ಳೆ ಪಿನ್ ತಕೊಂಡು ಚುಚ್ಚಂಗೆ ಆಯ್ತದೆ. ಈ ಕೂಟ್ರು ಓಡಿಸ್ಬೇಕಾರೆ ಮತ್ತೆ ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಏನು ಗೊತ್ತಾಯ್ಕಿಲ್ಲ, ಏನು ನೋವಿರಕ್ಕಿಲ್ಲ. ಯಾವಾಗ ಈ ಬಲಗಾಲ ಎತ್ಬಿಟ್ಟು ಬಗ್ಬಿಟ್ಟು ಬಳ್ಳೋ ಕಾಲು ಬಿಟ್ಬಿಟ್ಟು ಎಡಗಾಲ ಎತ್ಬಿಟ್ಟು ಬಗ್ಬಿಟ್ಟು ಬಳ್ಳೋ ಕಾಲು ಬಿಟ್ಬಿಟ್ಟು ನೆಟ್ಟಗೆ ನಿಂತ್ಕೊತೀನಿ, ಅವಾಗ ನೋವು ಶುರು ಆಯ್ತದೆ. ಏನೇನೋ ನಿಮ್ಮ ಕತೆ ಪುರಾಣ ನಂಗೆ ಗೊತ್ತಿಲ್ಲ. ಡೈಲಿ 3 ಟೈಮ್ ಹಿಂಗೆ ಆಯ್ತದೆ. ಯಾಕೆ ಮತ್ತೆ ಇನ್ಯಾವ ಟೈಮ್ನಾಗ ಹೋಗಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾವಾಗ ನಾನು ಚಡ್ಡಿ ಹಾಕತ್ತೀನಿ ಅವಾಗಲೇ ಹಿಂಗೆ ಆಯ್ತಿರೋದು. ನಮ್ಗೆ ಗೊತ್ತಿಲ್ಲ. ಚಡ್ಡಿ ಪ್ರಾಬ್ಲಮ್ ಅಥವಾ ಇಲ್ಲಿ ಸೊಂಟದ ಪ್ರಾಬ್ಲಮ್ ಒಂದು ಗೊತ್ತಾಯ್ತಲ್ಲ. ಇದು ಅದನ್ನ ಡಾಕ್ಟರ್ ಕೇಳಿ, ನಮ್ಮ ಹತ್ರ ಕೇಳಿದ್ರೆ ನಾವೇನ್ ಹೇಳೋಣ? ನಾನು ಎಲ್ರಿಗೂ ಕೇಳ್ಬಿಟ್ಟಿದ್ದೀನಿ, ಎಲ್ರಿಗೂ ಚಡ್ಡಿನೂ ತೋರಿಸಿದ್ದೀನಿ, ಸೊಂಟನೂ ತೋರಿಸಿದ್ದೀನಿ. ಇದಕ್ಕೆ ಸದ್ಯ ಪರಿಹಾರ ಅಂತೂ ಸಿಗ್ತಾ ಇಲ್ಲ. ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡೋದೀಗ? ಏನ್ ಮಾಡ್ಲಿ ನೀವ್ ಹೇಳಿ. ನಾನು ದಿವಸ ನೋವು ತಿಂದು ನನಗೆ ಸಾಕಾಗ್ಬಿಟ್ಟೈತೆ ನನಗೆ. ನಮ್ ಕಡೆ ಪರಿಹಾರ ಇಲ್ಲ, ನಮಗ್ ಗೊತ್ತಿಲ್ಲ. ಈಗ ಸೊಂಟನಂತೂ ಚೇಂಜ್ ಮಾಡಲ್ಲ, ಮಾಡಿದ್ರೆ ಚಡ್ಡಿ ಚೇಂಜ್ ಮಾಡ್ಬೇಕು ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ. ನನ್ ಕತೆ ಹೆಂಗೋ ಆಗೈತೆ, ನಿಮ್ಗೆ ಒಳ್ಳೆ ಕತೆ ಅನ್ಸೈತೆ ಇಲ್ಲಿ. ಸರಿ, ಈ ನಂಬರ್ ಯಾರು ಕೊಟ್ರ ನಿಮ್ಗೆ? ಯಾಕೆ ಹೇಳಿ? ಅಲ್ಲ, ಯಾಕೆ ಅಂತ ಅನ್ನೋದು ಬೇಕಾಗಿಲ್ಲ, ಯಾರು ಕೊಟ್ರು, ಅದೆಲ್ಲ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ನಮ್ಗೆ. ಅದೆಲ್ಲ ಬೇಕಾಗಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಪ್ರಾಬ್ಲಮ್ ಆಯ್ತಿರೋದು. ನನ್ಗೆ ಇಲ್ಲಿ ಚಾರ್ಸಿ ಒಳ್ಳೆ ಬಾಯ್ ಬಡ್ಕೊಳ್ಳಿ ಕೂತ್ಕೊಂಡು ನೀವೇನ್ ಮಾಡ್ಕೊಳ್ಳಿ ಅಂದ್ರೆ. ನಿಜ ಒಳ್ಳೆ ಕತೆ ಐತಲ್ಲ. ನಿಮ್ ನಂಬರ್ ಯಾರು ಕೊಟ್ರ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ, ಎಲ್ಲಿಂದ ತಗೊಂಡ್ರಿ? ಯಾಕೆ ಹೇಳಿ? ನಮ್ ನಂಬರ್ ತಗೊಂಡು ಫೋನ್ ಮಾಡೋ ಅವಶ್ಯಕತೆ ನಿಮ್ಗೇನಿದೆ? ಸೊಂಟ ನೋವು, ಅದಕ್ ನಾವೇನ್ ಮಾಡೋಣ? ಬಾಯ್ ಬಡ್ಕೊಳ್ಳಿ. ಅಲ್ಲ, ಆಗ್ತಿರೋ ಪ್ರಾಬ್ಲಮ್ ನಿಮ್ಗೆ, ನೀವು ಬಡ್ಕೊಳ್ಳಿ. ನಾನ್ ಬಡ್ಕೊಂಡ್ ಸಾಕಾಗಿ ಯಾರ ಹತ್ರನಾರು ಒಬ್ರ ಹತ್ರ ಪರಿಹಾರ ಸಿಗ್ತದೆ ಅಂತ ಮಾಡ್ತಾ ಇದೀನಿ ನಾನು. ಪರಿಹಾರ ಡಾಕ್ಟರ್ನ ಕೇಳಿದ್ರೆ ಸಿಗುತ್ತೆ, ನಮ್ಮಂತವ್ರನ್ನ ಕೇಳಿದ್ರೆ ಏನ್ ಸಿಗುತ್ತೆ? ನಾನ್ ಸೆನ್ಸ್. ಕೋಪಿಸ್ಕೊಂಡು ಬಿಟ್ರು. ಹಲೋ ಹಲೋ, ಅಲ್ಲಿ ನಿಮ್ಗೆ ಏನಾದ್ರು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನನಗ್ ಕೆಲ್ಸ ಐತೆ ತುಂಬಾ, ಆದ್ರೆ ಮಾಡಕ್ ಸೊಂಟ ನೋವು. ಅದಕ್ಕೆ ನಮ್ಗೇನ್ ಫೋನ್ ಮಾಡ್ಬೇಕು? ಬೇರೆ ಕೆಲ್ಸ ಇದ್ರೆ ಕೆಲ್ಸ ಮಾಡ್ಕೊಳ್ಳಿ ಹೋಗಿ. ಅಯ್ಯೋ, ನಿಮ್ ಬುದ್ಧಿಗೆ ಏನ್ ಹೇಳೋದ್ ನನ್ಗೆ ಅರ್ಥ ಹೇಳದ್ ಗೊತ್ತಾಯ್ತಲ್ಲ. ನಿಮ್ ಸೊಂಟ ನೋವು ಏನ್ ಕೆಲ್ಸ ಮಾಡಕ್ ಆಯ್ತಾ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ಗೊತ್ತಾಗಿಲ್ಲ ಅಂದ್ರೆ ಮುಚ್ಕೊಂಡ್ ಫೋನ್ ಇಟ್ಟ ಇಡಿ. ಏನ್ ಮುಚ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಕೂತಿದೀನಿ. ಸದ್ಯಕ್ಕೆ ಇವ್ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ತಕ್ಷಣ ಬನ್ನಿ. ಹಲೋ ಹಲೋ ಮಿಸ್ಟರ್ ಚಲೋಬಾ. ಹಲೋ, RJ ಸುನಿಲ್ ಅಂತ ಮಾತಾಡೋದು. ನಂಬರ್ ಕಳಿಸಿದ್ರಾ? ಓಕೆ, ಅವ್ರು ಕಾಲ್ ಹಾಕ್ತೀರಾ? ಓಕೆ ಓಕೆ ಸರ್. The person you are speaking with. ಸರ್ ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಹಾ ಸರ್. ಓಕೆ, ನಾನೊಂದ್ಸಲ ಕಾಲ್ ಮಾಡ್ತೀನಿ. ಹಾ ಓಕೆ ಸರ್. ಹಲೋ ಹಲೋ, ಹೇಳ. ಹೌದು, ಯಾರು ನೀವ ಫಸ್ಟ್ ಆಫ್ ಆಲ್? ಸರಿ ಸರಿ, ಯಾಕೋ ರೆಸ್ಪೆಕ್ಟ್ ಜಾಸ್ತಿ ಆಯ್ತೈತಲ್ಲ, ಯಾಕೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ರಲ್ಲ? ಅದ ನೀವ್ ಹಂಗ ಮಾಡಾತಿರಲ್ಲ, ಅದಕ್ಕೆ ಕೊಡೋಣ ಅಂತ ಸ್ವಲ್ಪ. ಏನ್ ಮಾಡಿದೆ ನಾನು? ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ರಿ ನೀವು? ಏನೇನೋ ಹೇಳ್ತಿರಲ್ಲ, ನೀವ್ ಯಾರು ಏನು ಅಂತ ಏನೂ ಗೊತ್ತಿಲ್ಲ ನಂಗ. ಅದು ನೀವು ಕೇಳ್ಬೇಕು. ಅದು ಬಿಟ್ಟು ನೀವು ನಾನ್ ಸೆನ್ಸು, ಆ ಸೆನ್ಸು, ಈ ಸೆನ್ಸು ಅಂದ್ರೆ ಮತ್ ನೀವೇನ ಏನ್ ಕೇಳಿದ್ರು ಬರೀ ನಂಗ ಅದು ನೋಯಾತೈತಿ, ನನ್ಗ ಇದು ನೋಯಾತೈತಿ, ಹಂಗಾತ ಹಿಂಗಾತ ಅಂದ್ರ ಅದಕ್ಕ ಪರಿಹಾರ ಕೊಟ್ನಿನ ಏನಂದಿ ಡಾಕ್ಟರ್ ಕಡೆ ತೋರ್ಸ್ಕೊಳ್ಳಿ ಅಂತ. ಅದು ಒಂದ್ ಹೇಳದ್ ಬಿಟ್ಟು ಮತ್ತೇನ್ ಹೇಳ್ಬೇಕು ನಾವ್ ನಿಮ್ಗೆ? ದೇವ್ರ ಹೆಸರು ಮಾಡಿಕೊಂಡಿದ್ರೆ ಒಂದ್ ನಿಮಿಷ. ನಾನು ಅದ್ ನೋವು ಇದ್ ನೋವು ಅಂದಿಲ್ಲ, ಹೇಳಿದ್ ಬರೀ ಸೊಂಟ ನೋವು ಅಂತ. ನೀವು ಎಲ್ಲೆಲ್ಲ ಹೋಯ್ತಾ ಇದ್ರಲ್ಲ, ಯಾಕೆ ಯಾವ್ಯಾವ್ದು ಅಡ್ರೆಸ್ಗೆ ಯಾಕೆ ಹೋಯ್ತೀರಾ? ಯಾವ್ದಾವ್ದು ಅಡ್ರೆಸ್ ಅಲ್ಲಿ ನೀವ್ ಹೇಳುದು ಅದನ್ನ ಎಷ್ಟ್ ಸಲ ಕೇಳಿದ್ರು ಮತ್ತೆ ಹೊಳ್ಳಿ ಎಲ್ಲಾ ಮಾತ್ ಬಿಡ್ತೀರಿ, ಅದನ್ನ ಹೇಳಾಕತ್ತಿದ್ರಲ್ಲ, ಅದಕ್ಕ ಹೇಳಿದ್ನಿ ನಾನು. ನೀವ್ ಯಾರ ಹೋಗ್ಲಿ, ನನ್ ನಂಬರ್ ಯಾರು ಕೊಟ್ರು, ಎಲ್ಲಿಂದ ತಗೊಂಡ್ರಿ ಅದನ್ನ ಹೇಳ್ರಿ ಫಸ್ಟ್, ಆಮೇಲೆ ಮುಂದಿನ ಮಾತು ಹೇಳಬೇಕಾ ಅದನ್ನ? ಹೌದು, ಹೇಳಬೇಕು. ಮತ್ತೆ ಅವ್ರು ಫೋನ್ ಮಾಡಿದ್ರೆ ಯಾಕೆ ಎತ್ತತಾ ಇಲ್ವಂತಲ್ಲ ನೀವು? ಯಾರು ಫೋನ್ ಮಾಡಿದ್ರೆ? ಚಲೋಬಾ ಅವರು. ಅವ್ರ ನನ್ ಫ್ರೆಂಡ್ ಬಿಡ. ಏನ್ ಬಿಡ್ಲಿ, ಅವರೇ ನಿಮ್ ನಂಬರ್ ಕೊಟ್ಟಿದ್ದು. ಆಕ್ಚುಲಿ ಶಂಕ್ರಮ್ಮ ಅವ್ರೆ ನಿಮ್ ಒಟ್ಟು ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಕೇಳಿದಿರಾ?
It's a prank call. Thank you, Arjay. Sunil. Thank you, Arjay Sunil ಅವರೇ. Sorry. RJ Sunil. Prank calls. ಹಲೋ ಪೂಜಾ. ಹಲೋ ಯಾರು? ಏಯ್ ಬಾಯಿಗೆ ಏನು ಮಾಡಿಕೊಂಡಿದ್ಯಾ? ಮಾತಾಡು. ನಾನು ಅವಾಗಿಂದ ಹಲೋ ಪೂಜಾ ಅಂತ ಇದ್ದೀನಿ. ಒಳ್ಳೆ ಕೋರ್ಟಲ್ಲಿ ಹೇಳ್ದಂಗೆ. ನೀವ್ಯಾರು? ಕೇಳು, ಅದನ್ನೇ ಬಾಯ್ಬಿಟ್ಟು ನೀನು ಸೈಲೆಂಟ್ ಆಗಿದ್ರೆ ಏನಂತ ತಿಳ್ಕೊಳ್ಳಿ. ನಾನು ಗಾಬರಿ ಆಗ್ಬಿಡ್ತು ನನಗೆ. ಒಂದು 2 ನಿಮಿಷ ಏನು ಮಾಡ್ಕೊಂಡ್ಲಪ್ಪ ಇವಳು ಅಂದ್ಬಿಟ್ಟು. ಯಾರಂತ ನೀವು? ಕೇಳು ಹಂಗೆ ಬಾಯ್ಬಿಟ್ಟು. ನೀನು ಸೈಲೆಂಟ್ ಆಗಿದ್ರೆ ಹೆಂಗ್ ಗೊತ್ತಾಗುತ್ತೆ? ನನ್ಗೆ ಏನು ಗೊತ್ತಾಗುತ್ತೆ ಫೋನಲ್ಲಿ? ಬ್ರದರ್ ನೀವ್ ಯಾರಂತ ಗೊತ್ತಿಲ್ಲ. ಏಯ್ ಮೊಕ್ಕೆ ಮಾತೆತ್ತಿದ್ರೆ ಬ್ರದರ್ ಅನ್ಬೇಡ. ನಾನು ಯಾರು ಗೊತ್ತಾ ನಿಂಗೆ? ಯಾರು? ಮತ್ ದಿಢೀರನ್ ಬ್ರದರ್ ಅಂದ್ರೆ ನೀನು? ಏಯ್ ನೀವ್ ಯಾರಂತ ಗೊತ್ತಿಲ್ಲ, ರಾಂಗ್ ನಂಬರ್. ಏಗಿ ಅನ್ಬೇಡ ನಿನ್. ನೋಡು ಆಮೇಲೆ ನಿನ್ಗೆ. ಏಯ್ ಯಾರ್ ನೀ? ಏಯ್ ಸರಿಯಾಗಿ ಮಾತಾಡೋ. ನೀನು ಜೋರಾಗಿ ವಾಯ್ಸ್ ಏರ್ಸಿದ್ರೆ ನೋಡಿ ನಿಂಗೆ ಬಂದು ಅದೇ ನೆತ್ತಿ ಮೇಲೆ ಕುಕ್ಬಿಡ್ತೀನಿ. ನನ್ನ ಹೆಸರು ಪೂಜಾನೇ ಅಲ್ಲ. ಪೂಜಾನೇ ಅಲ್ಲ? ಅಯ್ಯೋ ನಿನ್ ಮನ್ಕಾಯೋಗ. ಈ ಬ್ರದರ್ ನೀವ್ ಯಾರು ಅಂತ ಗೊತ್ತಿಲ್ಲ, ರಾಂಗ್ ನಂಬರ್ ಆಗಿ ಮಾಡಿದೀರಿ. ಯಾರು ನೀನ್ ಮಾತಾಡ್ತಿರೋದು? ನೆಟ್ಟಿಗೇಳೋ. ಅನು ಅಂತ ಹೇಳಿ. ನಿನ್ ಗಂಟೆಗೆ ಒಂದೊಂದು ಹೆಸರು ಹೇಳಿದ್ರೆ ನನ್ನ ಹತ್ರ ನೋಡಿ ನಿನ್ಗೆ ಐತೆ ಆಮೇಲೆ. ಏಯ್ ನೀವ್ ಯಾರಂತ ಗೊತ್ತಿಲ್ಲ, ಇಡೋ ಫೋನ್ ಇಡೋ. ಏಯ್ ಬೇಡ ನೋಡೋ ಆಮೇಲೆ. ಈಗ ಯಾರ್ ನೀವು? ಅದನ್ನೇ ನೆಟ್ಗೆ ಮಟ್ಟವಾಗಿ ಕೇಳು. ನೀನು ಫೋನ್ ಎತ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಇತ್ಕೊಂಡು ನೀನ್ ಏನ್ ಮಾಡ್ತಿದ್ಯಾ ನೀನು? ಬ್ರದರ್ ನೀವ್ ಯಾರು ಗೊತ್ತಿಲ್ಲ, ರಾಂಗ್ ನಂಬರ್. ಬಾಯ್. ಪರಿಚಯ ಮಾಡ್ಕೋ ಫಸ್ಟ್. ಹಲೋ. ನೀವ್ ಯಾರಂತ ಗೊತ್ತಿಲ್ಲ, ಫೋನ್ ಮಾಡ್ಬೇಡಿ. ಸರಿ ಮಾಡಲ್ಲ, ಆಯ್ತು, ಓಕೆ. ಯಾಕೆ ಇಷ್ಟೊಂದು ಎದ್ರಕತ್ತಾ ಇರೋದು? ಪೊಲೀಸ್ ಎಕ್ಸಾಮ್ ಬೇರೆ ಬರೀತಾ ಇರೋದು. ಇಷ್ಟು ಎದ್ರಕೊಳ್ಳೋರು ಅದು ಹೆಂಗ್ ಪೊಲೀಸ್ ಆಯ್ತಾರೆ ಅಂತ. ನಾನೇನಾದ್ರೂ ನಿಜವಾಗ್ಲೂ ಅಲ್ಲಿ ಸೆಲೆಕ್ಷನ್ ನಿಂತಿದ್ರೆ ಮಾತ್ರ ನಿಜವಾಗ್ಲೂ ಹಂಗೆ ಕಳಿಸ್ಬಿಡ್ತೀನಿ. ನಿಮ್ಗೆ ಯಾರು ನನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾರ? ಅದಕ್ಕೆ ನೀವ ನಂಗೆ ಫೋನ್ ಮಾಡಿ. ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ? ನಿಮ್ ಹೆಸರೇನು? ಹಂಗೆ ಸಮಾಧಾನವಾಗಿ ಕೇಳಿದ್ರೆ ಎಲ್ಲ ಕ್ಲಿಯರ್ ಆಯ್ತದೆ. ಅದು ಬಿಟ್ಬಿಟ್ಟು ಪಟಾರ್ ಅಂತ ಫೋನ್ ಕಟ್ ಮಾಡಿದ್ರೆ. ಅದೇ ನಿಮ್ ಹೆಸರು ಏನಂತ ಹೇಳಿ. ನಂಗೆ ಪೊಲೀಸ್ ತರ ಮಾತಾಡ್ಬಾರ್ದು, ಕರೆಕ್ಟಾಗಿ ಮಾತಾಡಿಸ್ಬೇಕು. ಸರಿ, ನಿಮ್ ಹೆಸರೇನು? ಹಂಗೆ ಇನ್ನೊಂದು ಚೂರು ಸ್ಮೂತ್ ಆಗಿ. ಮೆತ್ತಿಗೆನೆ ಕೇಳ್ತಾ ಇರೋದು, ಕರೆಕ್ಟ್ ಆಗಿ ಹೇಳ್ತಿರಲ್ಲ. ನಮ್ಮ ಅಣ್ಣಂಗ್ ನಂಬರ್ ಕೊಡ್ತೀನಿ. ಅವ್ರ ಅಪ್ಪನ್ಗೆ ಕೂಡ ನನ್ಗೇನ್ ಹೆದರಿಕೆ ಇಲ್ಲ, ನಾನೇನ್ ತಪ್ಪು ಮಾಡಿಲ್ಲ. ಹಿಂಗೆಲ್ಲ ಅನ್ಬೇಡಿ ನೀವು. ಮತ್ತೆ ಸ್ಮೂತ್ ಆಗಿ ಮಾತಾಡ್ಬೇಕು. ಹುಡುಗಿರು ಹೆಂಗ್ ಮಾತಾಡ್ತಾರೆ ಹಂಗೆ. ಒಳ್ಳೆ ಪೊಲೀಸ್ ತರ ಕೇಳಿದ್ರೆ ಭಯ ಆಗಲ್ವಾ? ಹುಡುಗಿರು ಹಿಂಗ್ ರಫ್ ಅಂಡ್ ಟಫ್ ಆಗಿ ಮಾತಾಡಿಸ್ತಾರ? ನೀವ್ ಯಾರಂತ ಗೊತ್ತಿಲ್ಲ, ನನ್ ಹಿಂಗೆಲ್ಲ ಮಾತಾಡಿದ್ರೆ ನಿಮ್ ಜೊತೆ ಏನ್ ಮಾತಾಡ್ಬೇಕು? ಹೆಂಗೆಲ್ಲ ಮಾತಾಡ್ದೆ? ಅಪ್ಪ ಶಿವನೇ, ನಾನು ಏನ್ ಮಾತಾಡಿದೆ? ಹಿಂಗ್ ಪೊಲೀಸ್ ತರ ಮಾತಾಡ್ಬೇಡಿ, ಕರೆಕ್ಟಾಗಿ ಹುಡುಗಿರ್ ತರ ಮಾತಾಡ್ಸಿ ಅಂತ ಕೇಳ್ತಾ ಇರೋದು. ಒಳ್ಳೆ ಎಂಕ್ವೈರಿ ಮಾಡೋರ್ ತರ. ಏನ್ ನಿಮ್ಮ ಹೆಸರು ಅಂದ್ರೆ ಭಯ ಆಗಲ್ವಾ ನನ್ಗೆ? ಈಗ ನೀವು ನಂಗೆ ನಂಬರ್ ಫೋನ್ ಬಂದ್ಮೇಲೆ ನಂಗೂ ಭಯ ಆಗಲ್ವಾ? ಈ ಮೂಸುಡಿ ಬೇರೆ ಪೊಲೀಸ್ ಬೇರೆ ಆಗ್ಬೇಕಂತ ಇಷ್ಟು ಭಯ ಪಟ್ಕೊಳ್ಳೋರು. ಮುಸುಡಿ ಗಿಸುಡಿ ಅಂದ್ರೆ ಆಮೇಲೆ ಮುಸುಡಿಗೆ ಬಂದಾಗ ಗೊತ್ತೀನಿ. ಆಗದ್ ಮಾತಾಡ್ಬೇಕು. ಬ್ರದರ್ ನಿಮ್ ಹೆಸರು ಏನ್ ಹೇಳಿ? ನನ್ಗೆ ಇಷ್ಟೊಂದು ರಫ್ ಆಗಿ ಮಾತಾಡಿದ್ರೆ ನನ್ಗೆ ಕಷ್ಟ ಆಯ್ತದೆ. ಸ್ವಲ್ಪ ಸ್ಮೂತ್ ಆಗಿ ಮಾತಾಡಿ. ಸರಿ, ನಂಗೆ ಕಾಲ್ ಮಾಡ್ಬೇಡಿ, ನಂಗೆ ಹೇಳಕ್ ಆಗಲ್ಲ. ಬಾಯ್. ಅದನ್ನೇ ಮೆತ್ತಿಗೆ ಹೇಳಿ ಕರೆಕ್ಟ್ ಆಗಿ. ನಂಗೆ ಮೆತ್ತಿಗೂ ಹೇಳಕ್ ಆಗಲ್ಲ, ನಾನ್ ಮಾತಾಡೋದು ಹಿಂಗೆ. ನಿಮ್ ಮಾತಾಡೋದು ಹೇಳ್ಕೊಟ್ಟಿ ಅದು ಯಾವನೋ ದಾಸ ಯಾವನೋ. ಸ್ಮೂತ್ ಆಗಿ ಮಾತಾಡಿ ಸ್ವಲ್ಪ. ಎಲ್ಲಾ ಟೈಮು ಒಂದೇ ತರ ಇದ್ರೆ ಆಗಲ್ಲ. ಸರಿ ಆಯ್ತು, ಬಾಯ್. ಅಲ್ಲಿ ಆ ಬಾಯ್ನು ಯಾಕೆ ಒಳ್ಳೆ ಮೆಣಸಿನ್ಕಾಯಿ ತಿಂದೋರ್ತಾರೆ ಹೇಳೋದೊಮ್ಮೆ. ಕರೆಕ್ಟಾಗಿ ಬಾಯ್ ಅನ್ಬೇಕು. ಸರಿ, ಬಾಯ್ ಬಾಯ್. ಅಲ್ಲಿ ಪುನಃ ಹಲೋ. ಹಲೋ. ನೀವ್ ಯಾರಂತ ನಂಗೆ ಗೊತ್ತಿಲ್ಲ, ಕಾಲ್ ಮಾಡ್ಬೇಡಿ. ಅಲ್ಲ ಕಣಪ್ಪ, ಪೊಲೀಸ್ ಆಗಕ್ಕೂ ಮುಂಚೆನೆ ಹಿಂಗೆ. ಇನ್ ಪೊಲೀಸ್ ಆಗ್ಬಿಟ್ರಿ ಇನ್ನೆಂಗೆ? ಮತ್ ಹಂಗೆ ಇರ್ಬೇಕು. ಮೊಲಗ್ರ ಅಂತಾರೆ. ಯಾವ ಟೈಮಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಾನು ಕರೆಕ್ಟ್ ಆಗೇ ಇದೀನಿ. ಹಿಂಗೆ? ಹಾ, ಹಿಂಗೆ. ಮಾತಾಡ್ಸಿದ್ರೆ ಇನ್ನೊಂದು 10 ನಿಮಿಷ ಮಾತಾಡ್ಬೇಕು ಅಂತ ಅನ್ಸ್ಬೇಕು. ಅದ್ಬಿಟ್ಟು ಇಟ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಾರ್ದು. ನಂಗೆ ಫೋನಲ್ಲಿ ಜಾಸ್ತಿ ಮಾತಾಡಕ್ ಇಷ್ಟ ಆಗಲ್ಲ, ಅದಕ್ಕೆ. ಮತ್ತೆ ಯಾಕೆ ಫೋನ್ ಮಾಡಿಕೋಬೇಕು? ಸರಿ, ನಂಗೆ ಮಾತಾಡಕ್ ಆಗಲ್ಲ. ಏನ್ ಕೇಳಬಾರ್ದು ಕೇಳಿದೆ ನಾನು? ಏನ್ ಕೇಳಿಲ್ಲ, ಆದ್ರೂ ಯಾರು ಅಂತ ಗೊತ್ತಿಲ್ಲ. ಯಾಕೆ ಹೆಚ್ಚಿಗೆ ಮಾತು ಅಂತ. ಹೆಚ್ಚಿಗೆ ಏನ್ ಮಾತಾಡ್ತಾ ಇದ್ರೆ? ಮಾತಾಡೋದೇ ಮಾತಾಡ್ತಾ ಇಲ್ಲ, ಇನ್ ಹೆಚ್ಚಿಗೆ ಏನ್ ಮಾತಾಡ್ತಾ ಇರೋದು ಅಲ್ಲಿ? ಏನ್ ಹೇಳಿ?
ಹಿಂಗೆ ಬೆಣ್ಣೆ ತಿಂದವ್ರ ಥರ ಹಿಂಗೆ ಮಾತಾಡಬೇಕು. ಅದು ಬಿಟ್ಬಿಟ್ಟು ಏನು ಯಾರು ನೀವು ಅಂದರೆ ನಾನು ಆಲ್ರೆಡಿ ಪೊಲೀಸ್ ಇದೀನಿ ಈಗ. ನಿಜಲ್ಲ? ಹಾ ನಿಜ. ಸುಳ್ಳು ಹಿಂಗೆ ಎದುರಿಸಿದ್ರೆ ಅಯ್ಯಪ್ಪ ಸುಮ್ಮನಿರ್ಬೇಕು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ. ಇಲ್ಲ ನಂಗೆ ಗೊತ್ತಿಲ್ಲ ಪೊಲೀಸ್ ವಾಯ್ಸ್ ಹೆಂಗ್ ಬರ್ತದೆ ಅಂತ. ಅವ್ರ ವರ್ಷನೇ ಬೇರೆ. ನೀವು ಸುಮ್ಮನೆ ನನಗೆ ಈಗ ಸಡನ್ ಆಗಿ ಎದುರ್ಸಕ್ ಹಂಗಂದ್ರೆ ನಾನು ಎದುರ್ಕೊಳ್ಳಲ್ಲ. ನಾನೇನ್ ಈ ನಂಬರ್ ಮೇಲೆ ಈಗ ಇದನ್ ಮಾಡ್ತೀನಿ. ಇದನ್ನ ಯಾರ್ದು ಅಂತ ಹೇಳ್ತೀನಿ ಹೇಳ್ಬಿಟ್ಟು ಆಮೇಲೆ ಏನಾಗುತ್ತೆ ನೀವೇ ನೋಡಿ. ಏನು ಎದುರಿಸ್ತಾ ಇರೋದಾ? ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಂದೆಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಹೇಳ್ತಿದ್ದೀರಾ. ಕರೆಕ್ಟ್ ಆಗಿ ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು. ಯಾರು ಕೊಟ್ಟಿರೋದು? ನಿಖಿಲ್. ನೀವ್ ಯಾರು? RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಪೊಲೀಸ್ ಅವ್ರೆ ಹಾ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಸರ್. ನೀವು? ನೋಡಿ ಬಂಬಟ್ ಆಗಿದ್ದೀವಿ. ಹಾ ಏನ್ ಪೊಲೀಸ್ ಆಗಿ ನೀವೇ ಎದ್ರಕೊಂಬಿಟ್ರೆ ಹೆಂಗೆ? ಅಂದ್ರೆ ಅನ್ ನಂಬರ್ ಬಂದ ತಕ್ಷಣ ಕಾಲ್ ರಿಸೀವ್ ಮಾಡಕ್ ಸ್ವಲ್ಪ ಹೆದರಿಕೆ ಆಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡೋದಕ್ಕೆ. ಹಾ ಓಕೆ ಸರ್. RJ ಸುನಿಲ್. ಹಲೋ ಹಲೋ ಸಂಜು. ಹಾ ಯಾರು? ಎಲ್ಲಿದ್ಯಾ? ಯಾರಿದು? ಎಲ್ಲಿದ್ಯಾ ಫಸ್ಟ್ ಹೇಳು. ಯಾರು ಮಾತಾಡ್ತಿರೋದು? ಎಲ್ಲಿದ್ಯಾ ಹೇಳು ಫಸ್ಟು. ಯಾರಿದು? ಎಲ್ಲಿದ್ಯಾ? ನೀವ್ ಯಾರು ಮಾತಾಡ್ತಿರೋದು? ನೀನ್ ಎಲ್ಲಿದ್ಯಾ? ನೀವ್ ಯಾರು ಅಂತ ಹೇಳಿದ್ರೆ ಹೇಳ್ಬೋದು. ನೀನ್ ಎಲ್ಲಿದ್ಯಾ ಅಂತ ಹೇಳಿದ್ರೆ ನಾನು ಹೇಳ್ಬೋದು. ನೀವ್ ಯಾರು ಹೇಳಿ ನೀವು ಕಾಲ್ ಮಾಡಿರೋದು? ಏಯ್ ಕೋತಿ, ಪ್ರಶ್ನೆ ಹಾಕ್ಬೇಡ. ನನ್ ಸುಮ್ಮನೆ BP ರೈಡ್ ಮಾಡಿಸ್ಬೇಡ. ಎಲ್ಲಿದೆ ಹೇಳು. ಯಾರಿದು? ನನ್ಗೆ ಯಾರು? ನನ್ ಹೆಂಗಂತ ಹೇಳಿ? ಯಾರು ಮಾತಾಡ್ತಿರೋದು? ಏಯ್ ಹೆಂಗೆ ಅಂತ ಹೇಳಿ ಅಂದ್ರೆ ಹೆಂಗೆ ಹೇಳ್ತೀಯ ನೀನು? ಫೋನ್ ಮಾಡ್ದವ್ರಿಗೆಲ್ಲ ಹಂಗೆ ಬಾಯಲ್ಲಿ ಹೇಳು. ನಿಮ್ಗೆ ಎಲ್ಲಿರ್ಬೇಕಾಗುತ್ತೆ? ಮಂಗಳಗ್ರಹದಲ್ಲಿದ್ಯಾ? ಯಾರು ಮಾತಾಡ್ತಿರೋದು ಹೇಳಿದ್ರೆ ಸರಿ. ಇವಾಗ ಸರಿಗಿರಿ ಅಂದ್ರೆ ಅದೇ ನೋಡು ನಿನ್ಗೆ. ಯಾರು ಮಾತಾಡ್ತಿರೋದಪ್ಪ? ಪ್ರಶ್ನೆ ಹಾಕ್ಬೇಡ ಪುನಃ. ನೀನ್ ಎಲ್ಲಿದೆ ಹೇಳು ಫಸ್ಟ್. ಏಯ್ ಕಿರ್ಚ್ಕೋಬೇಡ ಕಣೆ ಕಮಂಗಿ. ಹೇಳು ಯಾರು ಮಾತಾಡ್ತಿರೋದು? ಇನ್ನ ಗೊತ್ತಾಗಿಲ್ವಾ ನಿಂಗೆ? ಗೊತ್ತಾಗಿಲ್ಲ, ಪ್ಲೀಸ್ ಹೇಳಿ. ಓಕೆ ಥ್ಯಾಂಕ್ಸ್ ಕಣೆ, ಆಯ್ತು ಬಾಯ್. ನನಗೆ ನಂಬರ್ ಗೊತ್ತಿಲ್ಲ. ಹಲೋ ಬಿಡು ನನ್ಗೆ ಇವತ್ತು ಕಣ್ ತೆರೆಸ್ತೆ ನೀನು. ಲೂಸು ಯಾರಿದು ಕರೆಕ್ಟಾಗಿ ಹೇಳಿ. ನಿಮ್ಮಪ್ಪ ಲೂಸು. ನೆಟ್ಟು ಮಾತಾಡು. ಅದೇ ಬಿಟ್ಟ ಅಂತಂದ್ರೆ ಹೆಂಗಿರುತ್ತೆ ಗೊತ್ತಾ? ಹೇಳಿದ್ರೆ ಮುಚ್ಕೊಂಡು ಇವಾಗ ಸರಿ. ನೀನು ನೆಟ್ಟಿಗೆ ಮಾತಾಡೋದು ಸರಿ ಇಲ್ಲ ಅಂದ್ರೆ ಮೊಕ ಸೇಸ್ ಹೊಡೆದ ಅಂದ್ರೆ ಮೊಕ ಮೈದಾನ ಆಗ್ಬಿಡ್ಬೇಕು ನಿನಗೆ. ಯಾವನೆಲ್ಲ ಮಾತಾಡ್ತಿರೋದು? ಯಪ್ಪ ಒಂದ್ ಹೆಸರೆಲ್ಲ ಸಾಯ್ತಿದ್ಯಲ್ಲೋ. ಹ್ಞೂ ಕಣೆ ಸಾಯ್ತಿದ್ದೀನಿ ಬಾ. ಹೇಳಿದ್ರೆ ಏನ್ ಕಳ್ಕೊಂಡ್ಬಿಡ್ತೀಯ? ನೀನ್ ಹೇಳಿದ್ರೆ ನಿನ್ಗೇನಾಯ್ತದ ಹೇಳು. ನಾನ್ ಎಲ್ಲಿರ್ಲಪ್ಪ? ಬೆಂಗಳೂರಲ್ಲಿ ಬಿಟ್ರೆ ಇನ್ನೆಲ್ಲಿರ್ಲಿ? ಮತ್ತೆ ಏನೋ ದೊಡ್ಡದಲ್ಲಿ ದುಬೈಲಿರೋಳಂಗ್ ಮಾತಾಡ್ತೀಯ. ಅವಳೆ ಕಟ್ಟಾಕಿರೋ DOJ ಆಡಂಗ್ ಆಡ್ತಿದ್ಯಾ ಅವಾಗ್ಲಿಂದ. ಹೇಳಲೆ ಮುಚ್ಕೊಂಡು. ನಿಂಗೆ ಏನ್ ಕಾಣಿಸ್ತೈತೆ ಇಲ್ಲಿ ಮುಚ್ಕೊಂಡು ಅಂತೀನಿ ಬೇಡ ನೋಡು. ಯಾವ ಮಾತಾಡ್ತಿರೋದು? ಹೇಳಿದ್ರೆ ಸರಿ. ಇವಾಗ ಸುಮ್ಮನೆ ಕೆಟ್ಟಿರೋ ಉಬ್ಬಿಸ್ಕೋಬೇಡ ಆಯ್ತಾ? ಹೇಳು ಯಾರು ಮಾತಾಡ್ತಿರೋದು? ನಿನಗ್ ನಾನು ಆಮೇಲೆ ಉಗಿದು ಉಪ್ಪು ಹಾಕೋದ್ ಗೊತ್ತಿಲ್ವಾ ನಾನು? ಏನ್ ನಿನ್ಗೆ ಹೇಳಿದ್ರೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನಿನ್ ಕೇಳಿಸ್ಕೊಂಡು ಬಿಟ್ಬಿಡ್ತೀನಿ ನಾನು ನಿನ್ಗೆ. ಯಾವ ಮಾತಾಡ್ತಿರೋದು? ಅಲ್ಲಿ ನೋಡ ಹೇಳಕ್ ಎಷ್ಟು ಸಾಯ್ತಾ ಇದೆಯಾ? ಹೇಳಿದ್ರೆ ನಿನ್ ಗಂಟೆ ಆಗುತ್ತೆ. ಏಯ್ ಬಂದೆ ಬಾಯಿ ಬೇವನ್ ಸೊಪ್ಪು ತುರುಕ್ಬಿಡ್ತೀನಿ. ನೆಟ್ಟಗ್ ಮಾತಾಡೋ. ಹೇಳು ಯಾರು ಮಾತಾಡ್ತಿರೋದು ಹೇಳು. ನೀನ್ ಎಷ್ಟೆಲ್ಲ ಯಾಕೆ ಹಿಂಗ್ ಸಾಯ್ತಾ ಇದೆಯಾ? ಅದನ್ನ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್. ಗೊತ್ತಿಲ್ಲ ಅಲ್ವಾ? ಯಾವನಪ್ಪ ದೇವ್ರೆ ಭಗವಂತ. ಕರಿಯಪ್ಪ ಅವ್ರನ್ ಬೇರೆ ಕರಿ ಇವಾಗ ಮಧ್ಯದಲ್ಲಿ. ಇಲ್ಲ ಹೆಸ್ರೇ ಸಾಯಲೇ. ಬುಡೆ ಸಂಜು ಗುಂಜು ಬಿಡು. ಗೊತ್ತಾಗ್ತಿಲ್ಲ ಪ್ರಾಮಿಸ್. ಕಿಸಿ ಬೇಡ ನೀನು. ಸಾರಿ ಅಂತೆ. ಅಪ್ಪ ಇಷ್ಟೆಲ್ಲ ಹೊಗಳ ಬದ್ಲಿ ಮುಚ್ಕೊಂಡು ಯಾರು ಅಂತ ಹೇಳಿದಿದ್ರೆ ನಾನು ಖುಷಿ ಪಡ್ತಿದ್ನ. ವಾವ್ ನೀನಾ ಅಂತ ಹೇಳಕ್ಕೆ ಸಾಯ್ತೀರಪ್ಪ. ಏನ್ ಮಾಡೋಣ? ನೀವು ಸಾಯಿಸ್ತಿರಲ್ಲ ಹಂಗೆ ಸಾಯ್ಲೇಬೇಕಲ್ಲ ನಾವು. ನಾನ್ ಸಾಯಿಸ್ತಾ ಇದೀನ? ಇಲ್ಲ ನಿಮ್ಮ ಅಕ್ಕನ. ಹೇಳು ಪ್ಲೀಸ್ ಯಾರು? ನೀನ್ ಹಿಂಗ್ ರಫ್ ಆಗಿ ಮಾತಾಡಿದ್ರೆ ನಂಗೆ ಸಾರಿ ಐ ಆಮ್ ಸೋ ಸಾರಿ. ಓಕೆ ಐ ಆಮ್ ಸೋ ಸಾರಿ. ಹೇಳಿ ಯಾರು? ಹಿಂಗ್ ಸ್ಮೂತ್ ಆಗಿ ಮಾತಾಡ್ಸಿದ್ರೆ ಅವೆಲ್ಲ ಹೇಳ್ತೀನಿ. ನಾನು ಹೇಳಿದ್ನಲ್ಲ ನನ್ಗೆ ಗೊತ್ತಾಗಲ್ಲ. ನೀ ಎಲ್ಲಿದ್ಯಾ ಅಂತಂದ್ರೆ ನಂಗೇನ್ ಗೊತ್ತು? ಪಾಪ ಮಗಿಗೆ ಬಾಯಿಲ್ ಬೆಟ್ಟಿಕ್ಕದೆ ಕಚ್ಬೇಕು ಚೀಪ್ಬೇಕು ಅಂತ ನಿನ್ಗಲ್ವಾ ಗೊತ್ತಾಗಲ್ಲ ಏನು? ಹೇಳ್ಬಾ ಪ್ಲೀಸ್ ಯಾರು ಹೇಳಿ. ಆಯ್ತು ನೀನ್ ಸ್ಮೂತ್ ಆಗಿ ಕೇಳು ಪ್ಲೀಸ್. ಆಯ್ತು ಕೇಳ್ತಿದ್ದೀನಲ್ಲ ಯಾರು ಹೇಳಿ. ಇನ್ನೊಂಚೂರು ಹೇಳಿ ಯಾರು ಪ್ಲೀಸ್. ನನ್ನಿಂದು ಮೊದಲು ಮಾತಾಡ್ತಿದ್ದಲ್ಲ ಆ ಫೀಲ್ ಬರ್ತಾ ಇಲ್ಲ. ಇನ್ನೊಂದು ಚೂರು ಸ್ಮೂತ್ ಆಗಿ ಯಾರು ಮಾತಾಡ್ತಿದ್ದೆ? ನನಗೆ ಒಂದು ಕ್ಷಣ ಕನ್ಫ್ಯೂಷನ್ ಆಗೋಯ್ತಲ್ಲ. ಪ್ಲೀಸ್ ಹೇಳಿ ಯಾರು ಅಂತ. ಪ್ಲೀಸ್ ಕಾಡಿಸ್ಬೇಡಿ ಪ್ಲೀಸ್. ಗೊತ್ತಿಲ್ವಾ? ಗೊತ್ತಾಗ್ಲಿಲ್ಲ.
ಸಾರಿ ಕೇಳು ಫಸ್ಟ್ ಆಯ್ತು. ಸಾರಿ. ಇನ್ನೊಂದ್ಸಲ ಮಾತಾಡ್ತೀನಿ. ಇಲ್ಲ ಸಾರಿ ಹೇಳಿ ಯಾರು. ಹಿಂಗ್ ಗಿಣಿ ಮಾತಾಡ್ದಂಗ್ ಮಾತಾಡ್ತಿ. ಅವಾಗ ನೋಡಿದ್ರೆ ಯಾವ್ದೋ ಮೈ ಮೇಲೆ ದೆವ್ವ ಬಂದವ್ರಂಗ್ ಆಡ್ತಿದ್ಯಾ. ಮತ್ತೆ ಯಾರು ಅಂತ ಕೋಪ ಬರಲ್ವಾ? ಗೊತ್ತಿದೆ ಗಿಣಿಗೆ ಕೋಪ. ಹೇಳ್ಮಾ ಯಾರುಮಾ? ನೋಡು ಈಗ ಬಂದೆ ರೂಟ್ಗೆ. ಬೇಬಿ ಫಿಲಂ ನೋಡಿ. ಹೇಳು ಕಂದ ಪ್ಲೀಸ್, ಹೇಳು ಕಂದ ಪ್ಲೀಸ್, ಯಾರಿದು ಪ್ಲೀಸ್? ಅಬ್ಬಬ್ಬಬ್ಬ ಲ್ಯಾಟ್ರಿ. ಬೇಬಿ ಫಿಲಂ ನೋಡ್ತೀಯಾ? ನಂಗೆ ಅದೆಲ್ಲ ಸುಡ್ಗಾಡ್ ಗೊತ್ತಿಲ್ಲ, ಹೇಳಿ ಪ್ಲೀಸ್ ಯಾರು, ಕಾಡಿಸ್ಬೇಡಿ ಪ್ಲೀಸ್. ನನಗೆ ಒಂಥರ ಆಯ್ತೈತೆ, ಬೆಳಪ ಕಟ್ ಮಾಡ್ತೀನಿ ಆಯ್ತಲ್ಲ. ಯಾರನ್ನ ಮಾತಾಡ್ತಿರೋದು? ಅಯ್ಯೋ ರಾಮಚಂದ್ರ. ಅಯ್ಯೋ ಬಿಡು, ಈ ಟೈಮಲ್ಲಿ ಯಾಕೆ ಅವ್ರದೆಲ್ಲ ನನ್ಗೆ ಒಂಥರ ಕುಚ್ಚು ಕುಚ್ಚು ಅಂದಂಗ ಆಯ್ತು. ಕುಚ್ಚು ಕುಚ್ಚು ಟೂವಿ ಟೂವಿ, ಕುಚ್ಚು ಕುಚ್ಚು ಟೂವಿ ಟೂವಿ. ಏನೋ ಒಂದು ಹೇಳು, ಯಾರು ಮಾತಾಡ್ತಿರೋದು? ಹೇಳದ್ಮೇಲೆ ನೀನು ಕುಚ್ಚು ಕುಚ್ಚು ಆಗುತ್ತೆ, ಬೇಡ ಬಿಡು. ಆಯ್ತು ಹೇಳು. ಸಂಜು ಹೇಳ್ಮಾ ಯಾರಿದು? ಸಂಜು ಗುಂಜ ಅನ್ನೋದು? ಒಂದ್ಸಲ ನೀಟಾಗಿ ಉಸಿರು ಹೇಳ್ಕೊ ಮೇಲೆ. ಯಾರಿದು? ಹೇಳ್ಕೊ ಫಸ್ಟ್ ಹೇಳ್ತೀನಿ. ಇಷ್ಟೊಂದು ಕಾಡಿಸ್ತಿದಾರೆ ಅಂತಂದ್ರೆ ಯಾರೋ ತುಂಬಾ ಗೊತ್ತಿರೋರು ಅನ್ಸುತ್ತೆ. ತುಂಬಾ ಟಚಿಂಗ್. ಅಲ್ಲ, ಇಷ್ಟು ಸ್ವೀಟ್ ಆಗಿ ಕೇಳಿದ್ರೆ ಹೆಸರಲ್ಲ ಸಾಯ್ತಾ ಇದ್ದೀರಲ್ಲ. ಪುನಃ ಸಾಯ್ತಾ ಇದ್ದೀನಿ ಬರಲ್ವಾ? ಮತ್ತೆ ಇಷ್ಟು ಬರಲ್ವಾ? ಅಲ್ಲ, ನನಗೂ ಬರಲ್ವೋ? ನನಗ್ ನಿಮ್ಮ ಅಪ್ಪನಂಗ್ ಬರುತ್ತೆ. ನಿಮ್ಮ ಅಪ್ಪನಂಗ್ ಬರ್ಸ್ಕೊ, ನಮ್ಮ ಅಪ್ಪನಂಗ್ ಯಾಕೆ ಬರ್ಸ್ಕೊಂತೀಯ? ಅಲ್ಲ, ನಿನಗ್ ಬರುತ್ತೆ ಅಂದಲ್ಲ, ಅದಕ್ಕೆ ನನಗೆ ಅದ್ರ ಡಬಲ್ ಬರುತ್ತೆ ಅಂದಿದ್ದು. ನೀನ್ ಇನ್ನ ಬಿಟ್ಟಿಲ್ವಲ್ಲ ಇದನ್ನ. ಏನು ಅನ್ನದ್ನ? ದೇವರೇ ಭಗವಂತ, ಯಾಕಪ್ಪ ಈ ಪರೀಕ್ಷೆ ಎಲ್ಲ ಇದು. ಸಂಜನಾ ಹೇಳಿ. ಸುನಿ ಟ್ರ್ಯಾಪ್ ಅಂತ. ಯಾರು? ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಸಂಜನಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಫ್ರೆಂಡ್ ಇದಾರಲ್ಲ, ಯಾರು? ಹರ್ಷಿತಾ. ಓಕೆ. ನಿಮ್ ನಂಬರ್ ಕೊಟ್ಟು ನಿಮ್ ಬಕ್ರ ಮಾಡಕ್ ಹೇಳಿದ್ರು. ನಿಮ್ಮ ಮನೆಗಳು. ಅಯ್ಯೋ ದೇವ್ರೇ, ನಿಜನಾ? RJ ಸುನಿಲ್. ಹಲೋ ಹಲೋ. ಯಾರು? ಇದು ಶ್ರುತಿ ಅವರ ಮಾತಾಡ್ತಾ ಇರೋದು? ಹೌದು. ಇದು ಮೇಡಮ್, ನೀವು ಇದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ? ಹೌದು. ಅಯ್ಯಯ್ಯೋ, ನೀವ್ ಯಾರು? ಮಂಜುನಾಥ್ ಅಂತ ಮಾತಾಡ್ತಾ ಇರೋದು. ಇದು ಸ್ವಲ್ಪ ನಿಮ್ಮ ಡೀಟೇಲ್ಸ್ ನಂಗೆ ಕನ್ಫರ್ಮ್ ಮಾಡ್ತೀರಾ? ನಿಮ್ಮ ಗಂಡನ ಹೆಸರು ನಿಮ್ಮದು ಶಿವಮೊಗ್ಗ ಡಿಸ್ಟಿಕ್ ತಾಲೂಕು, ವಿಲೇಜ್ ಹ್ಯಾಂಡ್ ಪೋಸ್ಟು. ಇಲ್ಲ, ಅದು ರಾಂಗ್. ಅದಕ್ಕೆ ಇಲ್ಲಿ ಸಿಸ್ಟಮ್ ಅಲ್ಲಿ ತಗೋತಾ ಇಲ್ಲ ಇದು. ಅದು ಏನ್ ಕೇಳಿದೆ ಗೊತ್ತಾ ಸರ್ ಅವರಿಗೆ? ನಾನು ಈಗ ಶಿವಮೊಗ್ಗ ಹೋಗಕ್ಕೆ ಇಲ್ಲಿ ಅಮ್ಮ ಮನೆಗ್ ಬಂದಿದ್ದೆ ನಾನು ಬಾಣಂತನಕ್ಕೆ. ಅದಕ್ಕಾಗ ಅವ್ರಿಗೆ ಕೇಳಿದೆ ಶಿವಮೊಗ್ಗ ಹೋಗಿ ಹಾಕ್ಬೇಕಾ ಇಲ್ಲೇ ಅಂತ. ಅದು ಆನ್ಲೈನ್ ಅಲ್ಲಿ ಬರೋದು, ನೀವ್ ಎಲ್ಲಿದ್ದಾದ್ರೂ ಹಾಕ್ಬೋದು ಅಂದ್ರು. ಹಂಗಾಗಿ ನಾನು ಇಲ್ಲಿ ಹಾಕಿದೆ ಅಷ್ಟೇ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ನಿಮ್ದು ರಿಜೆಕ್ಟ್ ತೋರಿಸ್ತಾ ಇರೋದು. ನಿಮ್ಮ ಗಂಡನ ಹೆಸರಲ್ಲಿ ಒಂದು ಲೋನ್ ಇದೆ. ಹೌದಾ? ಯಾವ ಬ್ಯಾಂಕ್ ಅಲ್ಲಿ ಏನ್ ತಗೊಂಡಿರೋದು ಅವರು? ಅಲ್ಲ ಸರ್, ಅದು ಅವ್ರದ್ದು IT ರಿಟರ್ನ್ ಫೈಲ್ ಮಾಡಬಾರ್ದು ಅಂತ ಇದೆ ಅಷ್ಟೇ. ಕರೆಕ್ಟ್. ಈಗ ಲೋನ್ ಇದ್ರು ಅವರು ಪಾಪ ಲೋನ್ ಏನಕ್ಕಾರ ಪರ್ಸನಲ್ ನಮಗೆ ಏನಕ್ಕಾರ ಬೇಕಾಗಿ ತಗೊಂಡಿದ್ದು. ಅದೇ ಏನ್ ಕಾರಣಕ್ಕೆ ತಗೊಂಡಿದ್ದು ಅಂತ ಅಲ್ಲಿ ಪರ್ಪಸ್ ನೀವು ಮೆನ್ಷನ್ ಮಾಡ್ಬೇಕು. ಮನೆ ರಿಪೇರಿ ಮಾಡ್ಸೋದಿತ್ತು ಸ್ವಲ್ಪ, ನಾವ್ ಅವಾಗ ತಗೊಂಡಿದ್ವಿ. ಹಿಂದೆ ಆಲ್ಟ್ರೇಷನ್ ಮಾಡ್ಬೇಕಿತ್ತು ಒಂದು ರೂಮ್, ಅದಕ್ಕೆ. ಮತ್ತೆ ಈಗ 2 ತಿಂಗಳಿಂದ ಒಂದು ಬೌನ್ಸ್ ಕೂಡ ಮಾಡ್ಕೊಂಡವ್ರೆ ಅವರು ಚೆಕ್ನ. ಹೌದಾ? ನನಗೆ ಹೌದಾ ಅಂತ ಕೇಳ್ತಿದ್ರೆ ಇಲ್ಲ ಅವ್ರ ಆಧಾರ್ ನಂಬರ್ ಎಲ್ಲ ಇಲ್ಲಿ ಕೊಟ್ಟಿದ್ರಿ ತಾನೆ, ಲಿಂಕ್ ಮಾಡಿದ್ರಿ ತಾನೆ? ನಾನು ಇಲ್ಲಿರೋದ್ರಿಂದ ಎಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಏನಿದೆ ಹೇಳಿ? ಬಿಡಿ ಅಪ್ಪ, ನೀವು ಎಲ್ಲ ಅವ್ರು ಕೇಳ್ಕೊಳ್ಳಿ. ಈಗ ನಾನೆಲ್ಲ ಹೇಳ್ಬಿಟ್ಟು ನಿಮ್ಮಿಬ್ರಿಗೇನೋ ಹೇಳಿ. ಮತ್ತೆ ಈಗ ನಂಗೆ ರಿಜೆಕ್ಟ್ ಏನಕ್ಕಾತು ಅಂತ ಎಲ್ಲ ಗೊತ್ತಾಗ್ಬೇಕಲ್ಲ, ಮತ್ತೆ ಹಂಗಾಗಿ ಅದಕ್ಕೆ ನೀವು ಹೋಗ್ಬಿಟ್ಟು ನಿಮ್ದು ಕಚೇರಿ ಇರುತ್ತಲ್ಲ, ಅಲ್ಲಿ ಬಂದು ಎಲ್ಲ ಕೇಳ್ಕೊಳ್ಳಿ. ನಾನು ಇಲ್ಲೇ ನಿಮ್ ಫೋನಲ್ಲೇ ಎಲ್ಲ ಮಾಹಿತಿ ಕೊಡಕ್ಕಾಗಲ್ಲ. ಪಕ್ಕಾ ಇನ್ಫಾರ್ಮೇಶನ್ ತಗೊಳಕ್ ಅಷ್ಟೇ ನಾನು ಮಾಡಿದ್ದು. ಅಲ್ಲ, ಫೋನ್ ಮಾಡಿದಿರಿ ಅಂದಾಗ ಹೇಳ್ತಾ ಇದಿರ್ತಾನೆ, ಅದ್ ಏನು ಎತ್ತ ಕೇಳ್ಬೇಕಾ ಕೇಳ್ಬಾರ್ದ ಸರ್ ಹೇಳಿ? ಅಲ್ಲ, ನಿಮ್ ಪಕ್ಕದಲ್ಲಿರೋ ನಾನು ಮಾತಾಡೋದನ್ನ ಸರಿಯಾಗಿ ಮಾತಾಡಿ. ಯಾಕೆಂದ್ರೆ ಈಗ ನೀವ್ ಹೇಳ್ತಾ ಇರೋದು ನನಗ್ ಗೊತ್ತಿರೋದನ್ನ ನಾ ಗೊತ್ತಿದೆ ಅಂತ ಹೇಳ್ದೆ, ಗೊತ್ತಿಲ್ಲ ನಿಮ್ಮಿಂದನೇ ತಿಳ್ಕೊಬೇಕು ತಾನೆ. ಅಲ್ಲ, ನಿಮ್ ಪಕ್ಕದಲ್ಲಿರೋದು ನಿಮ್ ಗಂಡನ ನಾನ ಡೈಲಿ ಅವ್ರಿದ್ದಾಗ ನಾನು ಅವ್ರನ್ನ ಕೇಳ್ತಿರ್ಲಿಲ್ವಾ? ಇಲ್ಲ ಅವ್ರನ್ನ ಕರೆದು ನಿಮಗೆ ಲೌಡ್ ಸ್ಪೀಕರ್ ಇಡ್ತಿರ್ಲಿಲ್ವಾ? ಅವ್ರು ಇಲ್ಲ, ಇಲ್ಲಿ ನಾನ್ ಇರೋದು ಇಲ್ಲಿದ್ದೀನಿ, ಅದಕ್ಕೆ ನಾನು ಏನು ಅಂತ ಕೇಳಿದೆ ಅಂತ ಹೇಳ್ತಿರೋದು. ಇಲ್ಲೇ ಯಾಕೆ ಹಾಕ್ದೆ ಅಂತ ರೀಸನ್ ನಿಮಗ್ ನಾನು ಹೇಳ್ದೆ ಅಲ್ವಾ? ಒಂದ್ ನಿಮಿಷ ನೀವು ಫಸ್ಟ್ ಹೇಳಿ, ನೀವು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಾ ಇಲ್ವಾ?
ಅಲ್ಲ ಆ ಲಕ್ಷ್ಮಿ ಹಾಕಕ್ ಬಂದ್ರೆ ಹಾಕಿ ಸರ್, ಇಲ್ಲ ಫೋನ್ ಕಟ್ ಮಾಡಿ ಇಡಿ ಅಷ್ಟೇ. ನಾವ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೇನೆ ನಾವಿಬ್ರು ಹಾಕತ್ತೀವ. ಲೋನ್ ತಗೊಂಡಿದ್ದು ನನ್ಗೆ ಗೊತ್ತಿದೆ, ಬೌನ್ಸ್ ಆಗಿದ್ದನ್ನ ನನ್ಗೆ ಹೇಳಿಲ್ಲ. ಮುಂದೇನಾರು ಐತಾ ಹೇಳ್ರಿ ಅಷ್ಟೇ. ಅಲ್ಲ ಎಲ್ಲ ನಾನೇ ಹೇಳಂಗಿದ್ರೆ ಇದು ನಿಮ್ ಗಂಡ ಯಾಕೆ ಹಂಗಾರೆ? ನಮ್ ಬಾಯಿಗೆ ಅಲ್ಲ ಅಷ್ಟೇ. ಏನ್ ಬಾಯಿಗೆ ನೆಟ್ಟಗ್ ಮಾತಾಡಮ್ಮ, ನಾನು ನೋಡ್ತಾ ಇದೀನಿ. ಸರ್ ನಿಮ್ದು ಏನ್ ಕೆಲ್ಸ ನೀವ್ ಅಷ್ಟು ಮಾಡಿ. ಏಯ್ ಮುಚ್ಚೆ ಬಾಯ್, ನನ್ ಕೆಲ್ಸ ಹೇಳ್ಕೊಡಕ್ ನೀವ್ಯಾರ್ರಿ? ನನಗೆ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ. ಏಯ್ ನೀನ್ ಇಡಮ್ಮ ಬಾಯ್ನ ಮುಚ್ಕೊಂಡು, ವಯಸ್ಸಾಗೈತೆ ಮರ್ಯಾದೆ. ಹಲೋ ಹಾ ಹೇಳಿ ಸರಿ. ಅದ್ಯಾರೋ ದೊಡ್ಡವ್ರು ಹಿಂದ್ಗಡೆ ಅವ್ರೆ, ಬಾಯಿನ ಮುಚ್ಕೊಂಡು ಸುಮ್ನೆ ಕೂತ್ಕೊಳಕ್ ಹೇಳಿ ಆಯ್ತಾ? ಏನ್ ಹೇಳ್ಬೇಡಿ, ಏನೋ ಒಂದ್ ಮಾನವೀಯತೆಗೆ ಈ ತರ ಆಗೈತೆ ಸರಿ ಮಾಡ್ಕೊಳ್ಳಿ ಅಂತ ಇದ್ ಮಾಡ್ತಾರೆ, ದುರಂಕರದಲ್ಲಿ ಮಾತಾಡ್ತೀರಾ. ರೆಕಾರ್ಡ್ ಇರತ್ತೆ, ನೀವು ಕೇಳಿಸ್ಕೊಳ್ಳಿ. ಯಾರೇ ಆಫೀಸರ್ ಆದ್ರೂ ಒಂದ್ ನಿಮಿಷ ಕೇಳ್ಕೊಳ್ಳಿ. ಏನ್ ನೀವ್ ಹೇಳ್ದಂಗ್ ನಾನೇನ್ ಕೇಳ್ಬೇಕು? ಅಲ್ಲ ನೀವ್ ಹೇಳ್ದಂಗ್ ನಮ್ಮನ್ ಕೇಳಲ್ಲ ಅಂದ್ಮೇಲೆ ನಿಮ್ಗೆ ಎಷ್ಟ್ ಇನ್ಫಾರ್ಮೇಶನ್ ಬೇಕು ಅಷ್ಟ್ ಇನ್ಫಾರ್ಮೇಶನ್ ತಗೋಬೇಕು. ಅದು ನನಗ್ ಗೊತ್ತಿಲ್ಲ, ಹೌದಾ? ಹಂಗಿದ್ರೆ ಹೇಳಿ ಅಂದೆ, ಹೌದಾ? ಮುಂದೆ ನೀವೇನ್ ಆತರ ಮಾತಾಡೋದು? ಹಲ್ಲು ಬಾಯಿ ಹಿಡ್ಕೊಂಡ್ ಮಾತಾಡ್ಬೇಕು ನೀವು, ಹೌದಾ? ನೀವು ಅಷ್ಟೇ ಬಂದ್ರೆ ದಬ್ಳ ತಗೊಂಡ್ ಹೊಲ್ದ್ ಬಿಡ್ತೀನಿ ಬಾಯ್ನ. ನೆಟ್ಟಗ್ ಮಾತಾಡ್ಬೇಕು ಮಾತಾಡೋದ್ನ. ಈಗ ಸರ್ ಲ್ಯಾಂಗ್ವೇಜ್ ಇದ್ ರೆಕಾರ್ಡ್ ಇದೆ, ನಾನ್ ಹಿಂಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈಗ ನೀವಾದ್ರೂ ಅಷ್ಟೇ, ನಿಮ್ ಲಿಮಿಟ್ ಕ್ರಾಸ್ ಆಗಿ ನೀವೇನೋ ಮಾತಾಡಿದ್ರಿ ನೋಡಿ, ಅದಕ್ಕೆ ಇಷ್ಟೆಲ್ಲ ಬಂತು. ನೀವು ನಿಮ್ ಲಿಮಿಟ್ ಅಲ್ಲೇ ಇದ್ದು ಆಯ್ತು ಮೇಡಮ್ ಹಿಂಗಿದೆ ಇಷ್ಟೇ, ಅದ್ರ ಮೇಲೆ ನೀವ್ ಇಷ್ಟ ಮಾತಾಡೋ ಅವಶ್ಯಕತೆನೇ ಇಲ್ಲ. ಈ ಇನ್ಫಾರ್ಮೇಶನ್ ಸರಿ ಇದೆ, ಇನ್ಫಾರ್ಮೇಶನ್ ಸರಿ ಇಲ್ಲ, ಅದ್ ನಿಮಗ್ ಗೊತ್ತಿರತ್ತೆ, ಹೌದಾ? ಅಷ್ಟೇ ಮಾತಾಡ್ಬೇಕು ನೀವು. ಕರೆಕ್ಟ್ ಅಲ್ವಾ? ಹಂಗೇನೆ ಹೌದಲ್ವಾ? ನಿಮ್ ಗಂಡ ಏನ್ ಮಾಡವ್ರೆ ಏನ್ ಮಾಡ್ತಾರೆ ನಿಮ್ಮನೆ ವಿಚಾರ ನಿಮಗ್ ಗೊತ್ತಿರ್ಬೇಕು. ನಾನ್ ಹೇಳಿದ್ಮೇಲೆ ಎಲ್ಲ ಇನ್ನೇನಾಗೈತೆ ಹೇಳಿ, ಇನ್ನೇನಾಗೈತೆ ಹೇಳಿ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ, ಬೌನ್ಸ್ ಆಗಿದ್ ಗೊತ್ತಿಲ್ಲ. ಕಾರ್ ಒಂದು ರಿಪೇರಿಗೆ ನಾವು ಲೋನ್ ತಗೊಂಡಿದ್ವಿ, ಅದ್ ನಂಗೆ ಗೊತ್ತಿದೆ. ಯಾಕೆಂದ್ರೆ ನಾವ್ ಹಿಂದೆ ಆಲ್ಟ್ರೇಷನ್ ಮಾಡ್ಕೋಬೇಕಿತ್ತು ಅಡಿಗೆ ಮನೆನ, ನಾವ್ ತಗೊಂಡಿದ್ವಿ, ಗೊತ್ತಿದೆ ನಮ್ಗೆ. ನೀವು ಅಡಿಗೆ ಮನೆ ಮಾಡ್ಕೊಳ್ಳಿ, ಬಚ್ಚಲ ಮನೆ ಮಾಡ್ಕೊಳ್ಳಿ, ನನಗ್ ಬೇಡ ವಿಚಾರ. ನಿಮ್ ಮನೆ ಮ್ಯಾಟ್ರು ಅಲ್ಲಯ್ಯ ಕೇಳಿ ಸರ್, ಸಾರ್ ಮುಗೀತು. ರೆಕಾರ್ಡ್ ಇನ್ನು ನಾನ್ ಹಿಂಗೆ ನೀವ್ ಮಾತಾಡಿ ಇದನ್ನ ಹಿಂಗೆ ರೆಕಾರ್ಡ್ ಇಟ್ಕೊಂಡಿರ್ತೀನಿ ನಾನು ಏನ್ ಮಾತಾಡಿದೀನಿ, ನೀವೇನ್ ಮಾತಾಡಿದಿರಿ ಎಲ್ಲ ರೆಕಾರ್ಡ್ ಇರತ್ತೆ. ವಿಷಯ ಏನ್ ನಿಮ್ದು? ಇಟ್ಕೊಂಡ್ಬಿಟ್ಟು ಗಂಧದ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡಿ. ನಾನೇನ್ ಎದುರ್ಕೊಳ್ಳಲ್ಲ. ಏನ್ ಎದುರಿಸ್ತಾ ಇದ್ರ ನೀವು? ಅಲ್ಲ ನನಗೂ ಗೊತ್ತಿದೆ ಆಯ್ತಾ, ರೂಲ್ಸ್ ರೆಗ್ಯುಲೇಷನ್. ನಾನು ಈಗ 10 ಸರಿ ಹೇಳ್ತಿರೋದೇನು, ನಿಮ್ ಡಾಕ್ಯುಮೆಂಟ್ ಏನ್ ಬೇಕು ಅದು ಮಾತಾಡ್ರಿ ಅಂತ ಹೇಳ್ತಿರೋದ್ ನಾನು. ಅಲ್ಲ ನಿಮ್ ಗಂಡಂದ್ ಒಂದ್ ಚೆಕ್ ಬೌನ್ಸ್ ಆಗಿರೋದೇ ವಿಚಾರ ಗೊತ್ತಿಲ್ಲ. ಏನ್ ಎಲ್ಲ ಬದ್ನೆಕಾಯಿ ಖಾಲಿ ಮಾಡ್ಕೆ ಸುಮ್ನೆ ನೀನ್ ಮಾತಾಡೋದು. ನೀವ್ ಹೆಂಡತಿಗೆ ಹಿಂಗ್ ಹೇಳಿರ್ತೀಯ, ಇನ್ನೊಬ್ಳಿಗೆ ಯಾವಳಿಗೆ ಹಿಂಗ್ ಹೇಳ್ದೆ ಅಂತ. ನೀನ್ ಅಂತದೆ ಮತ್ತದೇ ಹಿಂಗ್ ಹೇಳ್ಬೇಕಾಗತ್ತೆ. ಈಗ ಅದೇ ಈಗ ಬಂದ್ರೆ ಏನಿಲ್ಲ, ಹಿಡಿದಿರೋ ಭೂತ ಬಿಡಿಸ್ಬೇಕಾಯ್ತದೆ. ಆಮೇಲೆ ನೆಟ್ಗೆ ಈಗ ಯಾವನಯ್ಯ ನೀನು, ಹುಚ್ಚ ನೀನು? ಇನ್ಫಾರ್ಮೇಶನ್ ಏನ್ ಮಾತಾಡ, ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಏನ್ ಮಾತಾಡ್ತೀಯ? ಅಪ್ಪಾಜಿ ಕೊಡಿ ಕೊಡಿ. ಹಲೋ ಹಲೋ, ಯಾರಪ್ಪ ನೀನು? ನೀವ್ಯಾರು? ನಾನಾ? ಮುಚ್ಕೊಂಡು ಸರಿ ಮಾತಾಡಲಿ. ಬೇಡ ಹೇಳ್ತಾ ಇದೀನಿ. ನಿಮ್ BP ಇದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಜೋಡ್ ಮಾಡ್ಬೇಡಿ. ಕಿಸ್ಗ ನಿನಗೆ ಏನ್ ಬೇಕು ಆ ವಿಷಯ ಕೇಳು. ನಿನಗೆ ಬ್ಯಾಡ್ದ ವಿಚಾರ ನೀನ್ ಯಾರೋ ನೀನ್ ಕಂಪ್ಲೀಟ್ ಮಾಡ್ಲ ನಿನ್ ಮೇಲೆ ಮಾಡ್ರಿ. ಏನ್ ಎದುರಿಸ್ತಾ ಇದ್ರೇನ್ರಿ? ನಿನಗೆ ಬೇಕಾಗಿದ್ದೇನ್ ಇನ್ಫಾರ್ಮೇಶನ್ ಬೇಕು ಅದನ್ನ ಕೇಳು. ಹೆಣ್ಮಕ್ಳ ಹತ್ರ ಏನ್ ಮಾತಾಡ್ತೀನಿ ನೀನು? ಕನ್ನಡ. ಅಲ್ಲೋ ನಿನಗೆ ಏನ್ ಬೇಕಿತ್ತು, ವಿಷಯ ಏನ್ ಬೇಕಿತ್ತು ಹೇಳು. ಅದನ್ನ ನಾನು ಎಲ್ಲ ಹೇಳಿದೀನಿ ನಿಮ್ ಮಗಳ ಹತ್ರ. ನೀನು ಆಫೀಸರ್ ಆದ್ರೆ ಸರ್ ಏನಿದೆ, ಏನ್ ಆಗ್ಬೇಕು, ನಿನಗೆ ಏನ್ ಬೇಕು ಅಂತ ಕೇಳ್ರಿ. ನಿನ್ ಗಂಡಿನ ಹೆಂಡತಿನ ಕೇಳ್ತೀಯಾ? ನಿನ್ ಹೆಂಡತಿಗೆ ಅಂಡರ್ಸ್ಟ್ಯಾಂಡ್ ಇಲ್ಲ, ನೀನ್ ಅದನ್ನ ಕೇಳಿದ್ರೆ ನೀನ್ ಏನ್ ಕೇಳ್ತೀಯಪ್ಪ? ಅವ್ರ ಗಂಡ ನಾನೇ ಗಂಡ ಮಾತಾಡೋದು. ಗಂಡ ಮಾತಾಡೋದು? ಮತ್ತೆ ನೀನ್ ಯಾವನು ಅಂತ ಮಾಡಿದ್ದೀರಿ? ಅಲ್ಲಪ್ಪ ಅವ್ರ ಅಪ್ಪ ಅಂತ ಅನ್ಬಿಡ್ತಂತವ್ರೆ, ನೀವು ಗಂಡ ಅಂತಿದ್ರಲ್ಲ, ಹೆಂಗೆ ಇದು? ನಿನ್ ಯಾರಾದ್ರ ಕೇಳಪ್ಪ, ನಿನಗ್ ಬೇಕಾಗಿದ್ದೇನೆ ಹೇಳಪ್ಪ. ನಿನಗೆ ಏನ್ ನಿನಗೆ ಏನ್ ಬೇಕು ಮಾಹಿತಿ ಕೇಳು, ನಾನು ಕೊಡ್ತೀನಿ. ನಾನ್ ಕೇಳಿದಷ್ಟೇ. ಈಗ ಅವ್ರದ್ದೊಂದು ಚೆಕ್ ಬೌನ್ಸ್ ಆಗೈತಂತೆ, ಮ್ಯಾಟ್ರ್ ಗೊತ್ತಾ ಅಂತ ಕೇಳಿದೆ. ಅವಳು ನನ್ನ ಮಗಳು, ಗೊತ್ತಾಯ್ತಾ? ಆಗ್ಲಿ. ಅವ್ರು ಮೊದ್ಲು ಮಾತಾಡಿದಾರು ನನ್ನ ಹೆಂಡತಿ, ಈಗ ಮಾತಾಡೋನು ಅವ್ರ ಅಮ್ಮನ ಗಂಡ ನಾನು ಮಾತಾಡೋದು. ನಿನಗ್ ಬೇಕಾಗಿದ್ದೇನಪ್ಪ ಇನ್ಫಾರ್ಮೇಶನ್ ಬೇಕು, ಏನ್ ಬೇಕು ಅಂತ ಕೇಳಿ, ಅದಕ್ಕೆ ನಾವು ಕೇಳ್ತೇವೆ. ನೀನು ನಿನ್ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮಾತಾಡಕ್ಕಾಗತ್ತಾ? ಗಂಡಗೆ ಹೆಂಡತಿಗೆ ಅಂಡರ್ಸ್ಟ್ಯಾಂಡ್ ಇಲ್ಲ ಅಂತ ಹೇಳಕ್ಕೆ ನೀನ್ ಯಾರಪ್ಪ ನೀನು? ನನಗ್ ಕೇಳಮ್ಮ. ನಾನ್ ಕೇಳ್ತಿರೋದು ಇಷ್ಟ, ನೀವ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗೆ. ನಿನ್ನ ಅರ್ಥ ಏನೇ ಬೇಡ, ನಿಂಗೆ ಏನ್ ಬೇಕು ಹೇಳಪ್ಪ. ಈ ನಂಬರ್ ಮೇಲೆ ಕಂಪ್ಲೀಟ್ ಮಾಡ್ತಾನೆ ನಾನು ನಿನಗೆ. ಪುನಃ ಎದುರಿಸ್ಬೇಡಿ. ಎದುರಿಸ್ಬೇಡಲ್ಲ, ನಿನಗ್ ಬೇಕಾಯ್ತು ಏನ್ ಹೇಳ್ಬೇಕು ಹೇಳು. ನಿನಗೆ ರೆಕಾರ್ಡ್ ಮಾಡ್ಕೊಂತಿದ್ದೆ ನಾನು, ನೀನು ಮಾಡ್ಕೋಬೇಕಾರ ಹೇಳ್ತೀನಿ. ನಿಂಗೆ ಏನ್ ಬೇಕು ಹೇಳು, ನಿನ್ನ ಹತ್ರ ನೀನ್ ಮಾತಾಡ. ನಿಂಗೆ ಏನ್ ಬೇಕು ಹೇಳು, ನಂಗೆ ಅಷ್ಟು ಹೇಳು. ನಾನ್ ಯಾಕ ಮಾತು ಕೇಳಿದ್ದು ಅಂದ್ರೆ, ಈಗ ಅವ್ರ ಯಜಮಾನ್ರದ್ದು ಒಂದು ಚೆಕ್ ಬೌನ್ಸ್ ಆಗೈತೆ. ಹೇಳಪ್ಪ. ಹೇಳು. ಆ ಮ್ಯಾಟ್ರ್ ಅವ್ರಿಗೆ ಗೊತ್ತಿಲ್ವಂತೆ, ಅದಕ್ಕೆ ನಾನು ಕೇಳಿದ್ದು ನಿಮ್ ಗಂಡ ಹೆಂಡ್ತಿರಲ್ಲ ಅಡ್ಜಸ್ಟ್ಮೆಂಟ್ ಇಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂತ. ನೀನ್ ಸರಿ ಮಾಡ್ಕೊಡಕ್ ಬರ್ತೀಯಾ? ನನ್ಗೆ ನಾಯಿ ಕಚ್ಚಾಯ್ತಾ? ನಿಂದು ಚೆಕ್ ಬೌನ್ಸ್ ಇದ್ರೆ ಕೋರ್ಟಿಗೆ ಹಾಕು, ಕೋರ್ಟ್ ಇಂದ ಲಾಯರ್ ನೋಟಿಸ್ ಬರುತ್ತೆ, ಅದಕ್ಕೆ ಉತ್ತರ ಕೊಡೋರು ನಾವಿದೇವಿ. ಕಟ್ಲಿಲ್ಲ ಅಂದ್ರೆ ಕಟ್ತೇವೆ. ನೀನ್ ಏನ್
ಮಾತಾಡಕ್ ಹೋಯ್ತಿ ನೋಡಿ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ದಯವಿಟ್ಟು. ನೀನ್ ಯಾವನ ಹತ್ರ ಮಾತಾಡ್ತೀನಿ ಅಂತ ಮಾತಾಡಕ್ ಹೋಗ್ಬೇಡ. ಮತ್ತೆ ಇನ್ ಮಾತಾಡಿಸಿ ನಿಂಗೆ ಪರಿಸ್ಥಿತಿ ಸರಿ ಇಲ್ದಂಗೆ ಮಾತಾಡ್ಬಿಡ್ತೀನಿ ನಾನು. ಕರೆಕ್ಟಾಗಿ ಮಾತಾಡಿ. ನಿಂಗೆ ಚೆಕ್ ವರ್ಷ ಹಾಕಿಲ್ಲ ಕೋಟಿ ಹಾಕೋ. ನಾನೇ ಕೋರ್ಟ್ಗೆ ಹಾಕ್ಲಿ, ನನ್ ಚೆಕ್ ಎಲ್ಲ ಬೌನ್ಸ್ ಆಗಿರೋದು. ಮತ್ತೆ ಆಗ್ಲಿಲ್ಲ ಬಿಡಪ್ಪ. ಮತ್ತೆ ನಿಂದ ಆದ್ಮೇಲೆ ನೀನ್ ಯಾಕಪ್ಪ ತಲೆ ಕೆಡ್ಸ್ಕೊಳ್ತಿ? ಕಟ್ ಮಾಡಿ. ಇದ್ ರೆಕಾರ್ಡ್ ಇಟ್ಕೊಂಡು ನೀವ್ ಇಂತಾರೆ ಕಂಪ್ಲೇಂಟ್ ಕೊಡ್ಬೇಕು. ಇವ್ರು ಎಷ್ಟ್ ಜನರಿಗೆ ಹಿಂಗ್ ಮಾಡ್ತಾರೆ. ಹೇಳ. ಈಗ ಖುಷಿ ಆಯ್ತಾ? ಹಾಲ್ ಕುಡ್ದಂಗ ಆಯ್ತಾ ನಿಮ್ಗೆ? ಆಗಿಲ್ಲ. ಇದ್ ಯಾರು ಅಂತ ಪತ್ತೆ ಹಚ್ಚಕತ್ತಿದ್ದೆ. ಯಾರು ಅಂತ ನೀವೇ ಹೇಳ್ಬಿಡ್ರಿ. ಇಷ್ಟಕ್ಕೆ ಬಿಟ್ಟಿಲ್ಲ ಇದನ್ನ ನಾನು. ಓಹೋ, ಇನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತನಾ? ಅಂತಾನೆ ಇದ್ದೆ ನಿಜ. ಮತ್ತೆ ಇದನ್ನ ಇಲ್ಲಿಗೆ ಬಿಡ್ಬಾರ್ದು. ಯಾರಿದು, ಇದ್ರ ಮೂಲ ಏನು, ಇನ್ಫಾರ್ಮೇಶನ್ ತಿಳ್ಕೊಳ್ಳೋರ ಯಾರೋ ಪರಿಚಯ ಇರೋರ ಅಂತ ಈಗ ಎಳಿಬೇಕು ಅಂತ ಇರ್ತಿದ್ದೆ. ಇದ್ರ ಮೂಲ ನಿಮ್ಮನೆ ಒಳಗೆ ಇರೋದು. ಯಾರು? ನಿಮ್ ತಮ್ಮ ಸಂದೀಪ. ಯಾಕೆ? ಯಾಕೆಂದ್ರೆ ಅವನೇ ನಂಬರ್ ಕೊಟ್ಟಿದ್ದು. ನಿಮ್ ಜೊತೆ ಮಾತಾಡ್ತಿರೋದು ಶ್ರುತಿ ಅವ್ರ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ರೇಡಿಯೋ ಸ್ಟೇಷನ್ ಹೇಳಪ್ಪ. ಮಾರ್ಯ ನೀನ್ ಕೈ ಬೈಸಿನಾಗ ಎಷ್ಟು ಬೇಕಷ್ಟು ಮಾಡ್ಕೊಂಡಲ್ಲೋ ಮಾರ್ಯ. ನಾನು ಈಗಾಗಲೇ ನಿನ್ ಮೇಲೆ ಪ್ರೂವ್ ಮಾಡ್ಸಕ ರೆಡಿಯಾಗಿ ಮಾಡ್ತಿದ್ದೆ. ಈಗ ನಮ್ಮ ಫ್ರೆಂಡಿಗೆ ಹೇಳಕತ್ತಿದ್ದೆ SIಗೆ. ಚೆಕ್ ಬೋನ್ಸ್ ಇಲ್ದ ತಲೆ ಕೆಡ್ಸಿ ಈ ಕುರಿ ಬಕ್ರ ಮಾಡ್ದಂಗ್ ಮಾಡಿದೆ. ಗಂಡ ಹೆಂಡತಿ ಮತ್ತೆ ಜಗಳ ಮಾಡ್ಬೇಕು ಅಂತ ನಾನ್ ನಿಂದ ಯಾ ಚೆಕ್ ಬೋನ್ಸ್ ಆಗೈತಿ ಹೇಳಲೇಬೇಕು. ನಿಜವಾಗ್ಲೂ ಅವ್ರಿಗೆ ಟೆನ್ಷನ್ ಹಚ್ಕೊಂಡ್ರ ಅವ್ರ ಅಲ್ಲಿ. ನಮ್ಮ ಮನೆಯವ್ರಿಗೆ ನೀನ್ ಏನೇನ್ ಮಾಡಿ ಹೇಳ ನಾನು ಇಲ್ಲಿ ಬಂಗಲ್ಲ ಅಂತ. ಯಪ್ಪ, ಫುಲ್ ಕ್ಲಾಸ್ ತಗೊಂಡ್ಬಿಟ್ಟಿದ್ರ ನೀವು? ಕ್ಲಾಸ್ ಅಂದ್ರೆ ಹಿಂಗಲ್ಲ. ನೀನ್ ಲೋನು ಕಾರ್ದಿತ್ತದು. ಚೆಕ್ ಬೌನ್ಸ್ ಅಂದ್ರಲ್ಲ, ನನ್ ಗಮನಕ್ ಬರ್ದಂಗೆ ಈಗ ಅವ್ರ ಫೋನು ಮಾತಾಡ್ರಿ ಯಾರವನು ಟ್ರೂ ಕಾಲರ್ ಇದು ಕಾನ್ಫರೆನ್ಸ್ ಆಗ್ತೀನಿ ಅಂದ್ರೆ ಬ್ಯಾಡಿರೇ ಪಟ್ಟೆ ಮಾಡಿಬಿಟ್ರು ಪಾಪ. RJ Sunil Prank Calls.